ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ಬಾಬಾ ನಿಶ್ಚಯದ ಬಗ್ಗೆ ಹೇಳ್ತಾ ಇದ್ರು. ಯಾಕಂದ್ರೆ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ನಿಮ್ಮ ಕರ್ಮ ಶ್ರೇಷ್ಠವಾಗಬೇಕು. 5,000 ವರ್ಷಕ್ಕೆ ಬೇಕಾದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಬೇಕು. 5,000 ವರ್ಷದಲ್ಲಿ ನೀವು ರಾಜರಾಗಿರಬೇಕು ಅಂತಂದರೆ ನಿಮಗೆ ನಿಮ್ಮ ಮೇಲೆ, ನಿಮ್ಮ ಜೊತೆಯಲ್ಲಿರುವಂಥ ಶಿವಬಾಬನ ಮೇಲೆ, ನಾಟಕದ ಮೇಲೆ ಮತ್ತು ಪರಿವಾರದ ಮೇಲೆ ನಿಶ್ಚಯ ಇರಬೇಕಾಗ್ತದೆ. ಆ ನಿಶ್ಚಯ ಇಲ್ಲ ಅಂತಂದರೆ ಕರ್ಮದಲ್ಲಿ ನಿರೀಕ್ಷಿತ ಮಟ್ಟದ ಫಲವನ್ನು ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪಾಸ್ ವಿತ್ ಆನರ್ ಆಗಲಿಕ್ಕೆ ಸಾಧ್ಯವಿಲ್ಲ. ಕಳೆದ 2 ವಾರದಿಂದ 3 ನಿಶ್ಚಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಬಾಬನ ಮೇಲೆ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ, ಡ್ರಾಮಾದ ಮೇಲೆ ನಿಶ್ಚಯ. ಸರಿ, ಇವತ್ತು 4ನೇ ವಿಷಯ ಯಾವುದು? परिवार का निश्चय. और साथ में चौथा है परिवार का निश्चय, क्योंकि बाप ने आते ही परिवार का पैदा किया. ಹೇಳ್ತಾರೆ 4ನೇ ನಿಶ್ಚಯ ಪರಿವಾರದ ಮೇಲೆ. ಹಾಗಿದ್ರೆ ಯಾವ ಪರಿವಾರದ ಮೇಲೆ ನಿಶ್ಚಯ ಇರ್ಬೇಕು ನಮಗೆ? ಪರಿವಾರ ಅಂತಂದ್ರೆ ಏನು? ಯಾವ ಪರಿವಾರ? ವ್ಯಕ್ತಿ, ವಸ್ತು, ವಿಷಯ, ಸಂಬಂಧಗಳು. ವಸ್ತುಗೆ ಪರಿವಾರ ಅಂತ ಹೇಳೋದಿಲ್ಲ. ದೈವಿ ಪರಿವಾರ. ದೈವಿ ಪರಿವಾರ ಅಂತಂದ್ರೆ ಬಾಬೋರ್ನ ತಿಳ್ಕೊಂಡಿರೋ ಬಾಬೋರ್ ಮಕ್ಕಳ ಮೇಲೆ ಸಂಪೂರ್ಣ ನಿಶ್ಚಯ. ಹಾಗೆ ಲೌಕಿಕದವ್ರ ಮೇಲೆ ನಿಶ್ಚಯ ಬೇಡವಾ? ಅವ್ರ ಮೇಲೂ ಬೇಕು. ಮತ್ತೆ ಆಗ ದೈವಿ ಪರಿವಾರದಲ್ಲಿ ಅವ್ರು ಬರ್ತಾರೋ ಬರಲ್ವೋ? ಬರ್ತಾರೆ. ಮತ್ತೆ ನೀವು ದೈವಿ ಪರಿವಾರ ಅಂತ ಮಾತ್ರ ಹೇಳಿದ್ರಿ. ಇಲ್ಲಿ ಪರಿವಾರ ಶಬ್ದದ ಅರ್ಥ ಏನು? ಯಾವ್ಯಾವ್ದು ಬರ್ತದೆ? ಯಾವ ಪರಿವಾರದ ಬಗ್ಗೆ ನಿಶ್ಚಯವನ್ನು ಬಾಬಾ ಕೇಳ್ತಾ ಇದ್ದಾರೆ? ಲೌಕಿಕ ಮತ್ತೆ ಅಲೌಕಿಕ ಎರಡಲ್ಲೂ ನಿಶ್ಚಯ ನಿಮ್ಗೆ ಇರಬೇಕು. ಮತ್ತೆ ಯಾವ ಪರಿವಾರ ಇದೆ? ಸರಿ, ಫಸ್ಟಿಗೆ ಪರಿವಾರ ಅಂತಂದ್ರೆ ಏನು? ನಮ್ಮ ಜೊತೆಗಿರುವವರು. ಹೇಳಿ. ಪರಿವಾರ ಈಗ ಸತ್ಯುಗ ತ್ರೇತಾಯುಗದಲ್ಲಿ 33 ಕೋಟಿ ಬರುತ್ತೆ. ಇಲ್ಲಿ ಈಶ್ವರೀಯ ಪರಿವಾರ ಆಗುತ್ತೆ. ಅವ್ರು ನಮ್ಮ ಮುಂದೆ ಅಲ್ಲಿ ಕಂಟಿನ್ಯೂ ಆಗ್ತಾರೆ. ಇವರು ಪರಿವಾರನೇ. ಮತ್ತೆ ದ್ವಾಪರ ಕಲಿಯುಗದಲ್ಲಿ ಕಂಟಿನ್ಯೂ ಆಗ್ತಾರೆ. ಅವ್ರು ಬಂದ್ಬಿಟ್ಟು ಬರೀ ಮುಕ್ತಿಗೆ ಸಂಬಂಧಪಟ್ಟಿರೋ ಪರಿವಾರ. ಇಲ್ಲಿ ಜೀವನ್ ಮುಕ್ತಿ ಸಂಬಂಧಪಟ್ಟಿರೋ ಪರಿವಾರ. ಎರಡೂ ಸಹ ನಮ್ಗೆ ಪರಿವಾರನೇ ಆಗುತ್ತೆ. ಇವ್ರಿಗೆ ಮುಕ್ತಿ ಕೊಡ್ಬೇಕಾಗತ್ತೆ. ಅವ್ರ ಜೀವನ್ ಮುಕ್ತಿ ಸಂಬಂಧಪಟ್ಟಂಗೆ ಅವ್ರ ಜೊತೆಲಿ ವ್ಯವಹಾರ ನಾವು ಮಾಡಿ ಕಮಲ ಸಮಾನ ಮಾಡ್ಬೇಕಾಗುತ್ತೆ. ಸರಿ, ಅಲ್ಲ ಅದು ಸರಿ. ನೀವೆಲ್ಲ ಪರಿವಾರದ ಬಗ್ಗೆ ಹೇಳಿದ್ರಿ. ಪರಿವಾರ ಅಂತಂದ್ರೆ ಏನು? ಪರಿವಾರ ಅಂದ್ರೆ ನಮ್ಮ ಕರ್ಮೇಂದ್ರಗಳು ನಮ್ಗೆ ಪರಿವಾರ ಆಗುತ್ತೆ ಅನ್ನೋದು. ಸರಿ. ಪರಿವಾರ ಅಂದ್ರೆ ಕುಟುಂಬ ಅಂತ. ಓಂ ಶಾಂತಿ. ಹೇಳಿ. ಸ್ವ ಅಂದ್ರೆ ಆತ್ಮ, ಪರ ಅಂದ್ರೆ ಶರೀರ. ಶರೀರದೊಂದಿಗೆ ಸಂಬಂಧಗಳು ಎಲ್ಲರ ಜೊತೆ ಸಂಬಂಧ ಇರುತ್ತೆ ಅಲ್ವಾ? ಪರ ಶರೀರ, ಪರ, ಆತ್ಮ, ಸ್ವ. ಪರಿವಾರ ಅಂದ್ರೆ ಅದೇ ಶರೀರಗಳ ಜೊತೆ ಸಂಬಂಧ ನಮ್ಗೆ ಎಲ್ಲ 4 ಯುಗಗಳಲ್ಲಿ ಬರುತ್ತೆ. 4 ಯುಗಗಳಲ್ಲಿ. ಹಾಗಿದ್ರೆ ಶರೀರದ ಪರಿವಾರ ಮಾತ್ರ ಪರಿವಾರ, ಆತ್ಮದ ಪರಿವಾರ ಪರಿವಾರ ಅಲ್ವಾ? ಆತ್ಮದ ಪರಿವಾರ ಈಶ್ವರೀಯ ಪರಿವಾರ. ಅವ್ರ ಈಶ್ವರೀಯ ಜ್ಞಾನ ಕನೆಕ್ಟ್ ಆಗುತ್ತೆ. ಈಗ ಬಾಬಾ ಮಾತಾಡೋದು, ಜ್ಞಾನ ಕೊಡೋದು ಆತ್ಮದ ಪರಿವಾರದ ಬಗ್ಗೆನೋ ಶರೀರದ ಪರಿವಾರದ ಬಗ್ಗೆನೋ? ಆತ್ಮದ ಪರಿವಾರ ಬಗ್ಗೆ. ಅವಾಗ ಯಾವ್ದಾಯ್ತು ಪರಿವಾರ ಅಂತಂದ್ರೆ? ಪರಂಧಾಮದಲ್ಲಿರೋ ಆತ್ಮಗಳಿಗೆ ಕನೆಕ್ಟ್ ಆಗುತ್ತೆ. ಅಲ್ಲ, ಇವಾಗ ಪರಮಧಾಮದಲ್ಲಿ ಆತ್ಮಗಳಿದ್ದಾರೆ, ಹೌದು. ಆ ಪರಮಧಾಮದಲ್ಲಿ ಆತ್ಮಗಳಿಗೆ ಏನಾದ್ರು ನೀವು ಕೊಡ್ಬೇಕಾ? ಅವ್ರಿಗೆ ಅವಶ್ಯಕತೆ ಇದೆಯಾ? ಅಲ್ಲ, 800 ಆತ್ಮಗಳು ಸಹ ಇಲ್ಲಿ ಕೊನೆಯೊಳಗೆ ಪಾತ್ರ ಮಾಡಕ್ ಬಂದ್ಬಿಡ್ತಾರೆ. ಇಲ್ಲಿಗೆ ಬರ್ತಾರೆ ಅಲ್ಲ, ಪರಿವಾರ ಇರೋದು ಇಲ್ಲಿ ಅಲ್ವಾ?
ಇಲ್ಲಿ ಪರಿವಾರ ಅಲ್ಲಿ ಇರೋದು. ಅಲ್ಲಿ ಪರಿವಾರ ಅಲ್ಲಿರುವಂತ ಆತ್ಮಗಳು ಇಂಡಿಪೆಂಡೆಂಟ್ ಯುನಿಕ್ ಸಪರೇಟ್ ಆಗಿರ್ತಾವ ಅಲ್ಲಿ. ಯಾರ ಏನಿಲ್ಲ ಅಲ್ಲಿ. ಎಲ್ಲಿ? ಪರಮಧಾಮ. ಮೂಲವತ್ತಲ್ಲಿ ಏನಿದ್ರು ವ್ಯವಹಾರ ಸಂಬಂಧ ಸಂಪರ್ಕ ಕೊಡೋದು ತೆಗೆದುಕೊಳ್ಳೋದು ಏನಿದ್ರು ಎಲ್ಲಿ? ಸ್ಥೂಲವತನ ಸ್ಥೂಲವತನ. ಅಲ್ಲೇನು ಇಲ್ವಲ್ಲ. ಇಲ್ಲ. ಓಕೆ. ಇಲ್ಲಿ ಪರಿವಾರದ ಪರಿಭಾಷೆ ಅಂತಂದ್ರೆ ಏನೇನು ಬರ್ತದೆ ಹೇಳುದು ಪ್ರಶ್ನೆ ಅಲ್ವಾ? ಆ ಪರಿವಾರ ಅಂತಂದಲ್ಲಿ ನಾನೊಬ್ಬನೇ ಇರೋದಿಲ್ಲ. ಏನಿರೋದಿಲ್ಲ? ನಾನೊಬ್ಬನೇ ಒಬ್ನೇ. ಇರೋದಿಲ್ಲ. ಅದ್ರ ಜೊತೆಗೆ ಏನಿರ್ತಾರೆ? ಸೂಕ್ಷ್ಮ ಪರಿವಾರ ಕರ್ಮಗಳು ಓಂ ಶಾಂತಿ. ಒಬ್ಬೊಬ್ರು ಹೇಳಿ. ಪಾರ್ವತಕ್ಕ ಹೇಳಿ. ಅಣ್ಣವ್ರೆ, ಆತ್ಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರನು ನಮ್ಮ ಪರಿವಾರ ಆಗುತ್ತೆ. ಸ್ಥೂಲ ಶರೀರದಲ್ಲಿ ಬಂದ್ರೆ ನಮ್ಮ ಎಲ್ಲಾ ಕರ್ಮೇಂದ್ರಿಗಳು ನಮ್ಮ ಪರಿವಾರ ಆಗುತ್ತೆ. ಅದೇ ರೀತಿ ನಮ್ಮ ಲೌಕಿಕ ಪರಿವಾರ, ಅಲೌಕಿಕ ಪರಿವಾರ, ಪಂಚತತ್ವಗಳು ಎಲ್ಲನೂ ನಮ್ಮ ಪರಿವಾರನೇ ಆಗುತ್ತೆ ಅಣ್ಣವ್ರೆ. ಓಂ ಶಾಂತಿ. ನೋಡಿ ಹೇಗೆ ಟ್ಯಾಕಿಗೆ ಬಂದ್ರಿ ಇವಾಗ ನಿಧಾನಕ್ಕೆ ಅಲ್ವಾ? ನಾಗರತ್ನಕ್ಕ ಹೇಳಿ ಇವಾಗ. ಅದೇ ನಾನು ಹೇಳಿದ್ದು, ಸ್ಥೂಲ ಕರ್ಮೇಂದ್ರಿಯಗಳು ನನ್ನ ಪರಿವಾರನೇ, ಸೂಕ್ಷ್ಮ ಕರ್ಮೇಂದ್ರಿಯಗಳು ಕೂಡ ನನ್ನ ಪರಿವಾರನೇ ಆಗಿರುತ್ತೆ. ಹಾಗೆ ಪಂಚತತ್ವಗಳು ಕೂಡ ನಮ್ಮ ಸಂಬಂಧಕ್ಕೆ ಒಳಪಟ್ಟಿರುತ್ತೆ, ಬರ್ತವೆ ಅಲ್ವಾ? ಓಂ ಶಾಂತಿ. ಹೇಳಿ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಇವು ನಮ್ಮ ಪರಿವಾರ. 3 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು 3 ಅಲ್ಲ? ಮನಸ್ಸು, ಬುದ್ಧಿ, ಸಂಸ್ಕಾರ, ಇವು 3. 3 ಅಲ್ವಾ? ಜ್ಞಾನೇಂದ್ರಿಯ 5 ಅಷ್ಟು. ಆಮೇಲೆ ಜ್ಞಾನೇಂದ್ರಿಯ 5 ಬರುತ್ತೆ. ಕರ್ಮೇಂದ್ರಿಯ 5 ಅಂದ್ಬಿಟ್ಟು ಲೌಕಿಕದಲ್ಲಿ ಹೇಳ್ತಾರೆ ಅವರು. ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಒಟ್ಟು 10 ಇಂದ್ರಿಯಗಳು ಅಂತ ಹೇಳ್ತಾರೆ ಅವರು. ಸರಿ ಸರಿ, ಓಕೆ. ನೋಡಿ, ಲೌಕಿಕ ರೂಪದಲ್ಲಿ ನಾವು ಮೊದಲು ನೋಡೋಣ, ಸ್ಥೂಲ ರೂಪದಲ್ಲಿ ನೋಡ್ತಾ ಹೋಗೋಣ, ಆಮೇಲೆ ಆಧ್ಯಾತ್ಮಿಕತೆಗೆ ಬರೋಣ. ಸರಿನಾ? ಸರಿ. ವರ್ತಮಾನ ಸಮಯದಲ್ಲಿ ಪರಿವಾರ ಅಂತ ಲೌಕಿಕದಲ್ಲಿ ಯಾರಿಗೆ ಹೇಳ್ತಾರೆ? ಯಾವ್ದಕ್ಕೆ ಹೇಳ್ತಾರೆ? ವರ್ತಮಾನ ಕುಟುಂಬಕ್ಕೆ. ಕುಟುಂಬ. ಈಗಿನ ಕುಟುಂಬ ಹೇಗೆಂದ್ರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟೇ. ಹೆಚ್ಚಿಗೆ ಸೀಮಿತ ಆಗಿರೋದು ಯಾವ್ದಲ್ಲಿ? ನಾನು, ನನ್ನ ಪತ್ನಿ, ನನ್ನ ಮಕ್ಕಳು. ಅಪ್ಪ ಅಮ್ಮನನ್ನು ಕೂಡ ಏನ್ ಮಾಡ್ತಾರೆ? ದೂರ ಇಟ್ಟಿರ್ತಾರೆ ಇವತ್ತಿನ ದಿನದಲ್ಲಿ. ಹೌದಾ? ಮತ್ತು ನನ್ನ ಸ್ವಂತ ಮನೆ, ನನ್ನ ಸ್ವಂತ ಕಾರು, ನನ್ನ ಸ್ವಂತ ಬಟ್ಟೆ, ನನ್ನ ಸ್ವಂತ ಬಂಗಾರ ಅಷ್ಟೇ. ಅಷ್ಟಕ್ಕೆ ನಾವೇನಾಗಿರ್ತೀವಿ? 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಒಂದು ಪರಿವಾರವನ್ನ ಏನ್ ಮಾಡ್ತೀವಿ? ಬೌಂಡ್ರಿವನ್ನ ಸೀಮಿತ ಮಾಡಿ ಹಾಕೊಂಡಿರ್ತೀವಿ ಅಲ್ವಾ? ಇಲ್ಲಿ ಪರಿವಾರದಲ್ಲಿ ನಾನೊಬ್ಬನೇ ಇಲ್ಲ, ನನ್ನ ಜೊತೆಗೆ ಬೇರೆಯವರು ಇದ್ದಾರೆ. ಅದರಲ್ಲಿ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು, ಚಿಕ್ಕಪ್ಪ, ದೊಡ್ಡಪ್ಪ, ಹಿಂಗೆಲ್ಲ ಬರ್ತದೆ ಅಲ್ವಾ? ಮೊದಲು ರೌಂಡಲ್ಲಿ ಬರೋದು ಯಾರು? ಅಪ್ಪ ಅಮ್ಮ. ಮೊದಲು ಬರೋದು ಯಾರು? ಅಪ್ಪ ಅಮ್ಮ. ಆಮೇಲೆ ಪತ್ನಿ, ಆಮೇಲೆ ಮಕ್ಕಳು, ಓಕೆನಾ? ಆಮೇಲೆ ಅಣ್ಣ, ತಮ್ಮ, ಅತ್ತೆ, ಸೊಸೆ, ನಾದ್ನಿ, ಇದೆಲ್ಲ ಏನಾಗತ್ತೆ? ಬರ್ತದೆ. ಓಕೆ. ಅದರಿಂದ ಸ್ವಲ್ಪ ಹೊರಗಡೆಗೆ ಹೋದರೆ ಚಿಕ್ಕಪ್ಪ, ದೊಡ್ಡಪ್ಪ, ಅದೇ ಇದೆಲ್ಲ ಬಂತು ಇದರಲ್ಲಿ. ಓಕೆ. ಫಸ್ಟ್ ರೌಂಡ್ ಅಲ್ಲಿ ನಾನು, ನನ್ನ ಪತ್ನಿ, ಮಕ್ಕಳು, ಆಮೇಲೆ ಅಪ್ಪ ಅಮ್ಮ, ಸ್ವಲ್ಪ ಪರಿವಾರ. ಏನಾದ್ರು ನಮ್ಮ ಕ್ಲೋಸ್ ಪರಿವಾರದವರ ಮದುವೆರಿ, ಹೋಗ್ಲೇಬೇಕು, ಬಿಡ್ಲಿಕ್ಕೆ ಆಗಲ್ಲ ಅಂತ ನಾವೇನ್ ಮಾಡ್ತೀವಿ? ಹೇಳ್ತೀವಿ ಅಲ್ವಾ? ಅಲ್ಲಿ ಸ್ವಲ್ಪ ದೂರಕ್ಕೆ ಬಂದ ಏನಾಗ್ತದೆ ಅಂತಂದ್ರೆ ಬಂಧುಗಳು, ನಮ್ಮ ಮನೆಯವರ ತವರು ಮನೆಯಿಂದವರು ಅಲ್ವಾ? ಎಲ್ಲ ಏನಾಗ್ತದೆ? ಆ ರಕ್ತ ಸಂಬಂಧಿಗಳು ಬರ್ತಾರೆ. ಸರಿ. ಅದಾದ್ಮೇಲೆ ನಿಮ್ಮ ಜಾತಿ ಹೇಳೋದು ಬರ್ತದೆ. ಜಾತಿ ಅಲ್ಲ, ಈ ಜಾತಿಯವರು ನಮ್ಮ ಪರಿವಾರದವರು. ಆಮೇಲೆ ಧರ್ಮದವರು ಬರ್ತಾರೆ ಅಲ್ವಾ? ಆಮೇಲೆ ನಿಮ್ಮ ತಾಲೂಕಿನವರು ಬರ್ತಾರೆ, ನಮ್ಮೂರ್ನವರು, ನಮ್ಮ ಸ್ನೇಹಿತರು ಅಲ್ವಾ? ನಮ್ಗೆ ಶಿಕ್ಷಣ ಕೊಟ್ಟಂತವ್ರು, ಶಿಕ್ಷಕರು. ಯಾರೋ ಹೇಳ್ತಿದ್ದಲ್ಲ ಏನು? ಪಂಗಡದವರು, ಮತ, ಪಂಥ, ಪಂಗಡ. ಪಂಗಡ, ಲಿಂಗಾಯತರು ಅಂತ ಬೇರೆ ಬೇರೆ ಅಲ್ವಾ? ಭಾಷೆಯಲ್ಲಿ ನಮ್ಮ ಕನ್ನಡದವರು, ಕೊಂಕಣಿಯವರು, ತೆಲುಗುನವರು, ಭಾಷೆಯಲ್ಲಿ ಒಂದು ಪರಿವಾರ ಅಲ್ವಾ? ಕರ್ನಾಟಕನೇ ಒಂದು ಪರಿವಾರ, ಕರ್ನಾಟಕ ಮಾತೆ ಅಲ್ವಾ? ಆಂಧ್ರದವರು, ಹೀಗೆ. ಆಮೇಲೆ ದೇಶ ಅಲ್ವಾ? ಆಮೇಲೆ ವಿಶ್ವ. ವಸುದೈವ ಕುಟುಂಬಕಂ ಅಲ್ವಾ? ಸರಿ. ಈಗ ನಾವು ಯಾವ ಪರಿವಾರವನ್ನ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಮುನ್ನಡಿಬೇಕಾಗ್ತದೆ. ಮೊದಲು ನಮ್ಮ ಶಕ್ತಿ ಅನುಸಾರ ನಮ್ಗೆ ಸಂಪಾದನೆ ಆದಾಗ ಪೂರ್ತಿ ವಿಶ್ವಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಸಂಪಾದನೆ ಬಂದಾಗ ಫಸ್ಟ್ ಏನ್ ಮಾಡ್ಬೇಕು? ನಾನು ಮೊದಲು ತಿನ್ಬೇಕು, ನನಗೆ ಎಷ್ಟು ಬೇಕೋ ಅಷ್ಟು. ನನ್ನ ಸಾಲವನ್ನು ನಾನೇನ್ ಮಾಡ್ಬೇಕಾಗ್ತದೆ?
ತೀರಿಸ್ಕೊಳ್ಬೇಕಾಗ್ತದೆ. ಅದಾದ್ಮೇಲೆ ನಮ್ಮ ಅಪ್ಪ ಮಗ. ಅಮ್ಮನಿಗೆ, ನಮ್ಗೆ ಪತ್ನಿಗೆ, ಆಮೇಲೆ ಮಕ್ಕಳಿಗೆ ಅಲ್ವಾ. ಲೌಕಿಕದಲ್ಲೂ ನೋಡಿ, ಒಬ್ಬ ಪುರುಷ ಸಂಪಾದನೆ ಮಾಡಿ ಸ್ಟಾರ್ಟ್ ಮಾಡಿದ ಮೇಲೆ ಅವರನ್ನ ಮದುವೆ ಮಾಡುವಂತ ಒಂದು ವಾಡಿಕೆ ಅಲ್ವಾ. ಯಾಕಂದ್ರೆ ಅವನಿಗೆ ಆ ಸಂಸಾರ ನಡೆಸುವಂತ ಶಕ್ತಿ ಏನಾಗಿರ್ಬೇಕು, ಬರಬೇಕು ಹೇಳುವಂತ ಒಂದು ಉದ್ದೇಶ ಇರ್ತದೆ ಅಲ್ವಾ. ಈಗ ಇಲ್ಲಿ ಆಧ್ಯಾತ್ಮಿಕ ರೂಪದಲ್ಲಿ ನೋಡಿದಾಗ ಮೊದಲು ಯಾವ ನನ್ನ ಪರಿವಾರ ಸುಖಮಯವಾಗಿರಬೇಕು. ಯಾವ ಪರಿವಾರ? ಮನಸ್ಸು ಬುದ್ಧಿ ಮೊದಲು ನಾವೇನ್ ತಿಳ್ಕೊಂಡಿದ್ವಿ, ಶರೀರ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಆವಾಗ ಶರೀರದ ಪರಿವಾರದ ಬಗ್ಗೆ ನಾವೇನ್ ಮಾಡ್ತಿದ್ವಿ, ಯೋಚನೆಯನ್ನ ಮಾಡ್ತಾ ಇದ್ವಿ ಅಲ್ವಾ. ಈಗ ನಾನು ಯಾರು? ಆತ್ಮ. ಆತ್ಮದ ಪರಿವಾರದ ಬಗ್ಗೆ ಮಾತಾಡಿ. ಯಾರು? ಮನಸ್ಸು ಸಂಸ್ಕಾರ. ಫಸ್ಟ್ ಶಿವಬಾಬಾ. ಆತ್ಮದ ಪಕ್ಕದಲ್ಲಿ ಫಸ್ಟ್ ಯಾರು? ಮೀರಾ. ಮೀರಾ ಅಂತ ನೀವ್ ಯಾರಿಗೆ ಹೇಳ್ತೀರಿ? ನನ್ನವರು. ಪರಿವಾರ ಅಂದ್ರೆ ನನ್ನವರು ಅಲ್ವಾ. ಮೀರಾ ಯಾರು? ಬಾಬಾ. ಶಿವಬಾಬಾ. ಎರಡನೇದು ಬ್ರಹ್ಮಬಾಬಾ. ಬ್ರಹ್ಮಬಾಬಾ. ಇಲ್ಲಿ ನಿಮ್ಮಲ್ಲಿ ಮೊದಲು ಏಕತೆ ಇರಬೇಕು. ಎಲ್ಲಿರ್ಬೇಕು? ಫಸ್ಟ್ ಪರಿವಾರ ಯಾವುದು? ಲೌಕಿಕದಲ್ಲೂ ನಾನು, ನನ್ನ ಮನೆಯವರು, ನನ್ನ ಕುಟುಂಬದವರು ಚೆನ್ನಾಗಿರ್ಬೇಕಲ್ವಾ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳಗಳು, ಕ್ಲೇಶಗಳು ಇರಬಾರ್ದು ಅಲ್ವಾ. ಹಾಗೆ ಮೊದಲು ಪರಿವಾರ ಯಾವುದು? ನಾನು, ಶಿವಬಾಬಾ ಮತ್ತು ಬ್ರಹ್ಮಬಾಬಾ. ಓಕೆ. ಪರಿವಾರದಲ್ಲಿ ಒಂದು ಸಂಬಂಧ ಮಾತ್ರ ಇರುತ್ತೋ ತುಂಬಾ ಸಂಬಂಧಗಳಿರ್ತಾವೋ? ತುಂಬಾ ಸಂಬಂಧ ಇರ್ತಾವಲ್ವಾ. ಅಂದ್ರೆ ಮಾತಾಶ್ಯ ಪಿತಾಶ್ಯ ಬಂಧುಶ್ಯ ಸಖಾತ್ವಮೇವ. ಸರ್ವ ಸಂಬಂಧನೂ ಕೂಡ ನನಗೆ ಯಾರು? ಶಿವಬಾಬಾನೇ ಅಲ್ವಾ. ಅವಾಗ ಮುಖ್ಯವಾಗಿ ಮೊದಲನೇ ಪರಿವಾರ ಏನು ಅಂತ ಹೇಳಿದ್ರೆ, ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಅಂದ ಮೇಲೆ ಇವಾಗ ಒಂದು ಚಿಕ್ಕ ಮಗು ಅಲ್ವಾ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇರ್ತಾರೆ, ಆದ್ರೆ ಆ ಮಗು ಯಾರ ಮಾತನ್ನ ಕೇಳತ್ತೆ? ತಂದೆ ತಾಯಿ. ಅಪ್ಪ ಅಮ್ಮನ ಮಾತು ತಾನೆ. ತನ್ನ ಕಷ್ಟ ಇದೆ ಯಾರಿಗೆ ಬಂದು ಹೇಳತ್ತೆ? ಅಷ್ಟು ತಂದೆ ತಾಯಿ ಅಲ್ವಾ. ತಂದೆ ತಾಯಿ ಏನು ಕೊಡ್ತಾರೋ ಅದನ್ನೇ ತಾನೇ ಅದು ತೆಗೆದುಕೊಳ್ಳತ್ತೆ. ತಂದೆ ತಾಯಿ ಮನೆಯಲ್ಲೇ ತಾನೇ ಇರುತ್ತೆ. ಹಾಗೆ ಅಂದ್ಮೇಲೆ ಆದ್ಮೇಲೆ ನಮ್ಮ ಮನ ಬುದ್ಧಿ ಸದಾ ಕಾಲ ಯಾರ ಜೊತೆಗಿರ್ಬೇಕು? ಶಿವಬಾಬಾ ಬ್ರಹ್ಮಬಾಬಾ. ಬಾಬ್ ದಾದಾರವರ ಜೊತೆಗೆ ಇರಬೇಕು. ಅಂದ ಮೇಲೆ ಮೊದಲು ಅವರ ಮೇಲೆ ನಿಮಗೆ ನಿಶ್ಚಯ ಬೇಕೋ ಬೇಡವೋ? ಬೇಡ. ಫಸ್ಟ್ ಪರಿವಾರ ಯಾವುದು? ಆತ್ಮಿಕ ಪರಿವಾರ ಅಂತಂದ್ಮೇಲೆ ಶಿವಬಾಬಾ ಮತ್ತು ಬ್ರಹ್ಮಬಾಬಾ. ಈಗ ಪ್ರಶ್ನೆ, ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಎಂದಾದ್ರೂ ನಿಮ್ಗೆ ಕೆಟ್ಟದನ್ನ ಬಯಸ್ತಾರ? ಇಲ್ಲ. ಕೆಟ್ಟದನ್ನ ಮಾಡ್ತಾರ? ಇಲ್ಲ. ನಿಮ್ಮ ಬಗ್ಗೆ, ಬೇರೆಯವ್ರ ಬಗ್ಗೆ ಬೇಡ, ಕೆಟ್ಟ ಯೋಚನೆ ಮಾಡ್ತಾರ? ಇಲ್ಲ. ಯಾವುದೇ ಶಿಕ್ಷಣ ಕೊಡೋದಿದ್ದು ನಿಮ್ಗೆ ಒಳ್ಳೇದನ್ನ ಕೊಡ್ತಾರೋ ಕೆಟ್ಟದನ್ನ ಕೊಡ್ತಾರೋ? ಒಳ್ಳೆಯದು. ಚಿಕ್ಕ ಮಗುಗೆ ತಂದೆ ತಾಯಿಗಳು ಪಾಲನೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ತಪ್ಪು ಮಾಡದೆ ಏಟು ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಯಾಕೆ? ತಿದ್ದೋದಕ್ಕೆ. ಪಾಠ ತಿದ್ದಿ- ಕಲೀಲಿ ಅಂತ. ಮಾಡ್ದೆ ಇರ್ಲಿ ತಿರ್ಗಾ. ಮುಂದೆ ಮುಂದೆ ಇಂತಹ ಪರಿಸ್ಥಿತಿಗಳು ಬರ್ತಾವೆ, ಅದಕ್ಕೆ ನನ್ನ ಮಗು ಈಗಲೇ ಏನಾಗಿರ್ಬೇಕು? ರೆಡಿ ಆಗ್ಬೇಕು ಹೇಳುವಂತ ಒಂದು ಉದ್ದೇಶ ಅಲ್ವಾ. ಹೌದು. ಅಂದ್ಮೇಲೆ ಮೊದಲ ಪರಿವಾರ ಯಾವುದು? ಬಾಬ್ ದಾದಾ. ಇಲ್ಲಿ ಏನಾಗ್ತದೆ ಆದ್ಮೇಲೆ ಸಮಸ್ಯೆ ಏನು ಗೊತ್ತಾ? ನಾವು ಈಶ್ವರ ಜ್ಞಾನವನ್ನು ಆತ್ಮದ ರೂಪದಲ್ಲಿ ನೋಡೋದೇ ಇಲ್ಲ. ಶರೀರ ಅಂತ ನೋಡಿದ ತಕ್ಷಣ ಫಸ್ಟ್ ನೆನಪು ಬರೋದು ಯಾವುದು? ಶರೀರಕ್ಕೆ ಜನ್ಮ ಕೊಟ್ಟದ್ದು ಅಪ್ಪ ಅಮ್ಮ ಅಲ್ವಾ. ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಮತ್ತೊಬ್ಬ ಮಗದೊಂದು ಎಲ್ಲರೂ ಕೂಡ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಆಮೇಲೆ ಲೌಕಿಕ ಪರಿವಾರ ಶರೀರದ್ದು, ಅಲೌಕಿಕ ಪರಿವಾರ ಶರೀರದ್ದೇ ನಮ್ಗೆ ಏನ್ ಬರ್ತಾ ಹೋಗ್ತದೆ? ನೆನಪಿಗೆ ಬರ್ತಾ ಹೋಗ್ತದೆ. ಬಾಬಾ ಹೇಳ್ತಾರೆ ಈಶ್ವರಿಯ ಜ್ಞಾನವನ್ನ, ಪ್ರತಿಯೊಂದು ಶಬ್ದವನ್ನ ಯಾವ್ದು ಹೋಲಿಕೆ ಮಾಡ್ಬೇಕು? ಆತ್ಮ. ಆತ್ಮ ಹೋಲಿಕೆ ಮಾಡ್ಬೇಕು. ಅಂದ್ರೆ ಆತ್ಮಿಕ ರೂಪದಲ್ಲಿ ಫಸ್ಟ್ ಪರಿವಾರ ಯಾವುದು? ಬಾಬ್ ದಾದಾ. ಶಿವ ಬಾಬಾ. ಅದಕ್ಕೆ ಬಾಬಾ ಏನ್ ಹೇಳಿದ್ರು, ಬಾಪ್ನೆ ಆತೆ ಹಿ ಪರಿವಾರಕ್ಕೂ ಪೈದಾ ಕಿಯಾ. ತಂದೆ ಬಂದ ತಕ್ಷಣ ಏನ್ ಮಾಡಿದ್ರು? ಪರಿವಾರ ಜನ್ಮ ಕೊಟ್ರಂತೆ. ಯಾವ ಪರಿವಾರ? ಈಶ್ವರೀಯ ಪರಿವಾರ. ಮೊದಲು ನಮ್ಮಲ್ಲಿ ಮನ ಬುದ್ಧಿ ಸಂಸ್ಕಾರ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ನಾವು ಆತ್ಮ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಶಿವಬಾಬಾ ಬ್ರಹ್ಮಬಾಬಾ ನಮ್ಮ ಪರಿವಾರ ಅಂತ ಗೊತ್ತಿತ್ತ ನಮ್ಗೆ? ಇಲ್ಲ. ಮೊದ್ಲು ರೆಡಿ ಮಾಡಿದ್ರು ತಾನೆ. ಲೌಕಿಕ ಪರಿವಾರ ಇತ್ತ ಅವಾಗ. ಅದ ಮೊದ್ಲು ಬಂದ್ಬಿಟ್ಟು ಏನ್ ಮಾಡಿದ್ರು? ಈ ಜ್ಞಾನವನ್ನ ತಿಳಿಸಿಬಿಟ್ಟು, ಮಕ್ಕಳೇ ನೀವೊಬ್ಬರೇ ಇಲ್ಲ, ನಿಮ್ ಜೊತೆಗೆ ನಾನು ಕೂಡ ಇದ್ದೇನೆ. ಕರ್ಮ ಸಫಲವಾಗ್ಬೇಕು ಅಂತಂದ್ರೆ, ಕರೆಕ್ಟ್ ಆಗಿ ಆಗ್ಬೇಕು ಅಂತಂದ್ರೆ ಶಿವಬಾಬಾ ಬೇಕು, ಬ್ರಹ್ಮಬಾಬಾ ಬೇಕು, ಮನಬುದ್ಧಿ
ಸಂಸ್ಕಾರ ಬೇಕು. ಈ ಪರಿವಾರದಲ್ಲಿ ನಿಮ್ಮಲ್ಲಿ ಏಕಾಗ್ರತೆ ಇದ್ದರೆ ನೀವ್ ಹೆಂಗಿರ್ತೀರಿ? ಸ್ಟ್ರಾಂಗ್ ಆಗಿರ್ತೀರಾ. ಈ ಪರಿವಾರದಲ್ಲಿ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತಂದ್ರೆ, ವೀಕ್ನೆಸ್ ಇದ್ರೆ, ಬೇರೆ ಪರಿವಾರವನ್ನ ಎದುರಿಸೋದು ನಿಮ್ಗೇನಾಗ್ತದೆ? ಕಷ್ಟ ಕಷ್ಟ ಆಗ್ತದೆ. ಪಾಂಡವರಿಗೆ ಮೊದ್ಲು ಯಾರು ಬೇಕಿತ್ತು? ಕೃಷ್ಣ ಕೃಷ್ಣ ಅಲ್ವಾ? ಈಗ ನಮ್ಮ ಇವರಿದಾರಲ್ಲ, ಯಾರು ಪಾಂಡವರ ಮುಖ್ಯಸ್ಥ, ಯಾರು? ಧರ್ಮರಾಯ. ಧರ್ಮರಾಯನಿಗೆ ಗೊತ್ತಿತ್ತು ತನ್ನಲ್ಲಿ ಶಕ್ತಿ ಇದೆ, ತನ್ನ ಸಹೋದರರಲ್ಲೂ ಶಕ್ತಿ ಇದೆ, ತನ್ನ ಸೈನ್ಯದ ಮೇಲೂ ಕೂಡ ನಂಬಿಕೆ ಇದೆ ಅವನಿಗೆ. ಅದು ಮುಖ್ಯವಾದ ನಂಬಿಕೆ ಯಾರ ಮೇಲೆ? ಕೃಷ್ಣ ಕೃಷ್ಣನ ಮೇಲೆ. ಹಾಗೆಯೇ ನಮಗೆ ನಮ್ಮ ಸಫಲತೆಗೆ 5,000 ವರ್ಷದ ನನ್ನ ಶ್ರೇಷ್ಠ ಜೀವನಿಗೆ ಮುಖ್ಯ ಕಾರಣೀಕರ್ತ ಯಾರು? ಶಿವಬಾಬಾ. ಅಂದ್ಮೇಲೆ ಆ ಪರಿವಾರದಲ್ಲಿ ನಾನು ಇರ್ಬೇಕಲ್ವಾ? ಅವರ ಮಾತನ್ನ ಕೇಳ್ಬೇಕಲ್ವಾ? ನೋಡಿ ಆದ್ಮೇಲೆ ಪರಿವಾರ ದೊಡ್ಡದಾಗ್ತಾ ಹೋದಾಗ ನಿಮ್ಗೆ ಸಲಹೆ ಸೂಚನೆಗಳು ತುಂಬಾ ಬರ್ತಾ ಹೋಗ್ತವೆ. ಅವಾಗ ಯಾರ ಮಾತು ಕೇಳ್ಬೇಕು, ಯಾರ ಮಾತು ಬಿಡಬೇಕು ಅಂತ ಏನ್ ಬರ್ತದೆ? ಪ್ರಶ್ನೆ ಬರ್ತದಲ್ವಾ? ಒಬ್ಬ ವ್ಯಕ್ತಿ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಮಾತನ್ನ ಕೇಳ್ತಾ ಇರ್ತಾರೆ ಅಲ್ವಾ? ಚಿಕ್ಕ ಮಗು ಯಾರ ಮಾತನ್ನ ಕೇಳುತ್ತೆ ಹೇಳಿ? ತುಂಬಾ ಚಿಕ್ಕ ಮಗು ಅಮ್ಮ ಮಾತು ಅಮ್ಮನ ಮಾತು ಮಾತ್ರ. ಅಪ್ಪನನ್ನು ಕೂಡ ಏನ್ ಮಾಡೋದಿಲ್ಲ, ಅದು ಒಪ್ಕೊಳ್ಳೋದಿಲ್ಲ. ಅಮ್ಮ ಮಾತು ಸುಮ್ಮನೆ ಇರ್ತದ ಅದು. ಆಮೇಲೆ ನಿಧಾನಕ್ಕಪ್ಪ, ಆಮೇಲೆ ಅಣ್ಣ ತಮ್ಮ ಅಲ್ವಾ? ಹಾಗೆ ಒಬ್ಬ ವ್ಯಕ್ತಿ ದೊಡ್ಡವರಾಗ್ತಾ ಆಗ್ತಾ ಹೋದಾಗ ಏನಾಗ್ತದೆ ಅಂತಂದ್ರೆ ಅಪ್ಪ ಅಮ್ಮನ ಮಾತನ್ನು ಕೇಳಬೇಕು. ಆಮೇಲೆ ಕುಟುಂಬ ಸದಸ್ಯರು ಪತ್ನಿ ಮಾತು ಕೇಳಬೇಕು ಅಲ್ವಾ? ಆಮೇಲೆ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರ ಮಾತನ್ನು ಕೇಳಬೇಕು. ಹೌದಾ? ಅಣ್ಣ ತಮ್ಮಂದಿರಿರ್ತಾರೆ, ಅವರ ಮಾತನ್ನು ಕೇಳಬೇಕು. ಕೆಲವೊಂದ್ಸಲ ಸೊಸೆಯಂದಿರು ಬರ್ತಾರೆ, ಅವರ ಮಾತನ್ನು ಕೇಳಬೇಕು. ಮೊಮ್ಮಕ್ಕಳು ಬರ್ತಾರೆ, ಅವರ ಮಾತನ್ನು ಊರಿನ ಜನ ಇರ್ತಾರೆ, ಅವರ ಮಾತನ್ನು ಕೇಳಬೇಕಾಗ್ತದೆ ಅಲ್ವಾ? ಹಾಗೆ ಆಫೀಸಿಗೆ ಹೋಗ್ತಾರೆ, ಅಲ್ಲಿರೋರ ಮಾತನ್ನು ಕೂಡ ಏನ್ ಮಾಡ್ಬೇಕಾಗ್ತದೆ? ಕೇಳ್ಬೇಕಾಗ್ತದೆ. ಹೀಗೆ ಎಲ್ಲರ ಮಾತನ್ನು ಕೇಳ್ತಾ ಕೇಳ್ತಾ ಹೋದಾಗ ಅವನ ಮನಸ್ಸು ಗೊಂದಲ ಆಗ್ಬಿಡ್ತದೆ. ಯಾಕೇಳಿ? ಯಾರ ಮಾತನ್ನ ತಡಿಬೇಕು ಗೊತ್ತಿಲ್ಲ. ಇವ್ರ ಮಾತು ಕೇಳ್ಲಿಕ್ಕೆ ಹೋದ್ರೆ ಅವರಿಗೆ ಬೇಜಾರು, ಅವ್ರ ಮಾತನ್ನು ಕೇಳ್ಲಿಕ್ಕೆ ಹೋದ್ರೆ ಇವರಿಗೆ ಬೇಜಾರು. ಆಫೀಸ್ನವ್ರು ಹೇಳ್ತಾ ಇರ್ತಾರೆ ರಜೆ ಹಾಕ್ಬೇಡ, ಕೆಲ್ಸಕ್ಕೆ ಬಾ ಅಂತ. ಓಕೆ, ಪತ್ನಿ ಹೇಳ್ತಾರೆ ನಾನು ಟೂರಿಗೆ ಹೋಗ್ಬೇಕು, ರಜಾ ಬಿದ್ದಿದೆ, ಅವ್ರ ಮನೆಗೆ ಹೋಗ್ಬೇಕು, ನೀವು ನನ್ನ ಜೊತೆಗೆ ಬರಿ ಅಂತ ಏನ್ ಮಾಡ್ತಾರೆ? ಪತ್ನಿ ಹೇಳ್ತಾರೆ. ಅಮ್ಮ ಏನ್ ಹೇಳ್ತಾರೆ? ಆರೋಗ್ಯ ಸರಿ ಇಲ್ಲ, ನನ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಯಾರು ಹೇಳ್ತಾರೆ? ಅಮ್ಮ ಹೇಳ್ತಾರೆ. ಮಗ ಹೇಳ್ತಾನೆ ಬಾಬಾ ನೀನು ತಂದೆ ನೀನ್ ನನ್ ಜೊತೆಗೆ ಏನ್ ಮಾಡು, ನಂದು ಎಕ್ಸಾಮ್ ಪಾಸ್ ಆಗಿದೆ, ಕಾಲೇಜ್ ನೋಡ್ಲಿಕ್ಕೆ ಬಾ ಅಂತ ಬಿಟ್ಟು ಹೇಳ್ತಾರೆ. ಅವನಿಗೆ ಇರೋದು ಒಂದೇ ದಿನ, ಅವ್ನು ಯಾರ ಜೊತೆಗೆ ಹೋಗ್ಬೇಕು? ಆಫೀಸಿನ ಕೆಲ್ಸಕ್ಕೆ ಹೋದ್ರೆ ಪತ್ನಿಗೆ, ತಂದೆಗೆ, ಮಗನಿಗೆ ಎಲ್ಲರಿಗೂ ಸಿಟ್ಟು ಬರ್ತದೆ. ಇದು ಕೆಲವೊಂದು ಎಕ್ಸಾಂಪಲ್. ಕೆಲವು ಫ್ರೆಂಡ್ಗಳು ಫೋನ್ ಮಾಡ್ಬಿಟ್ಟು ಏನ್ ಹೇಳ್ತಾರೆ? ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋಣ, ಟೂರ್ನಮೆಂಟ್ಗೆ, ಇವತ್ತು ರಾಕೇಶ್ ಅಣ್ಣ ಬಂದಿಲ್ಲ, ಅಲ್ಲಿ ಹೋಗೋಣ, ಪಾರ್ಟಿಗೆ ಹೋಗೋಣ, ಟೂರಿಗೆ ಹೋಗೋಣ ಅಂತ ಹೇಳ್ತಾರೆ ಅಲ್ವಾ? ಈಗ ತುಂಬಾ ಜನ ಪರಿವಾರ ಆದಾಗ, ತುಂಬಾ ಜನರ ಮಾತನ್ನ ಕೇಳಿದಾಗ ನಮ್ಗೇನಾಗ್ತದೆ? ಏನ್ ಮಾಡ್ಬೇಕು? ಏನ್ ಬಿಡು. ಅದೇ ಒಬ್ಬನೇ ಇದ್ದಿದ್ರೆ ಅವನ ಮಾತನ್ನ ಕೇಳ್ಬಿಟ್ರೆ ನಮ್ ಕೆಲ್ಸ ಮುಗಿಯಿತು. ಈಗ ಹೇಳಿ ಆದ್ಮೇಲೆ ಮುಖ್ಯವಾದ ಪರಿವಾರ ಯಾವುದು? ನಿರಾಕಾರವಾಗಿ ಕಣ್ಣಿಗೆ ಕಾಣದೇ ಇರುವಂತಹ ಶಿವಬಾಬಾ, ಬ್ರಹ್ಮ ಬಾಬಾ, ನಾನು, ನನ್ನ ಮನಬುದ್ಧಿ ಸಂಸ್ಕಾರ ಸದಾ ಏನಾಗಿರ್ಬೇಕು? ಜೊತೆಲಿರ್ಬೇಕು. ಇಲ್ಲಿ ಎಂದೂ ಕೂಡ ಭಿನ್ನಾಭಿಪ್ರಾಯಗಳು ಬರಬಾರದು ಅಂದ್ರೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅವ್ರು ಹೇಳ್ದಂಗ್ ಕೇಳಬೇಕು. ಯಾರು ಹೇಳ್ದಾಗೆ? ನೀವ್ ಹೇಳ್ದಂಗ ಅವ್ರು ಕೇಳೋದಲ್ಲ, ಅವ್ರು ಹೇಳ್ದಾಗೆ ನೀವು ಕೇಳಬೇಕು. ಅಂದ್ರೆ ಮೊದಲು ನಿಶ್ಚಯದ ಫೌಂಡೇಶನ್ ಎಲ್ಲಿರ್ಬೇಕು? ಈ ನಿರಾಕಾರ ಪರಿವಾರದಲ್ಲಿ. ಇನ್ನು ಏನು ನೀವು ನಿರ್ಣಯವನ್ನ ತೆಗೆದುಕೊಂಡಿದಾರೋ, ಇಲ್ಲಿ ಏನು ಬಾಬಾ ಡೈರೆಕ್ಷನ್ ಹೇಳಿದಾರೋ, ಇದರನ್ನೇ ನೀವು ಮುಂದುವರಿಸಬೇಕೇ ಹೊರತು ಹೊರಗಡೆ ಹೋದ ತಕ್ಷಣದಲ್ಲಿ ನಿಮ್ಮ ಡೈರೆಕ್ಷನ್ಸ್, ನಿಮ್ಮ ಯೋಜನೆಗಳು ಪರಿವರ್ತನೆ, ಚೇಂಜ್ ಯಾರೋ ಹೇಳಿದ್ರು ಅಂತ ಆಗಬಾರದು. ಓಕೆನಾ? ಅದಕ್ಕಾಗಿ ಯಾವ ಪರಿವಾರದ ಮೇಲೆ ನಿಮಗೆ ನಿಶ್ಚಯ? ಫಸ್ಟ್ ಈಶ್ವರಿಯ ಪರಿವಾರ, ಶಿವಬಾಬಾ, ಬ್ರಹ್ಮ ಬಾಬಾ ಮತ್ತು ನೀವು. ಓಕೆ, ಅದಾದ್ಮೇಲೆ ಮುಂದೆ ಏನು ಬರ್ತದೆ? ತನು ಬರ್ತದೆ, ಶರೀರ. ಅವರ ಮೇಲೂ ಕೂಡ ನಿಮ್ಗೆ ನಂಬಿಕೆ ವಿಶ್ವಾಸ ಇರ್ಬೇಕು. ಹೌದು, ಅಂತಿಮ ಸಮಯದವರೆಗೂ ನನಗೆ ಈ ಶರೀರ ಸಹಯೋಗವನ್ನ ಕೊಡತ್ತೆ.
ಇಲ್ಲಿವರೆಗೂ ಕೊಟ್ಟಿದೆ, ಮುಂದೆನೂ ಕೂಡ ಕೊಡತ್ತೆ. ಪಂಚತತ್ವಗಳು ಕೂಡ ನಮಗೆ ಸಹಯೋಗವನ್ನ ಕೊಡ್ತಾವೆ. ಯಾಕಂದ್ರೆ ನಾವು ಅವರಿಗೆ ಒಳ್ಳೆಯದನ್ನ ಮಾಡ್ತೀವಿ ಅಂದ್ರೆ ಅವರು ಕೂಡ ನನಗೆ ಒಳ್ಳೆಯದನ್ನ ಮಾಡೇ ಮಾಡ್ತಾರೆ. ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಲೌಕಿಕ ಪರಿವಾರ ಅಲ್ವಾ? ಯಾಕಂದ್ರೆ ಬಾಬಾ ಏನ್ ಹೇಳ್ತಾರೆ, ಲೌಕಿಕದಲ್ಲಿ ಇದ್ದು ನಾವೇನ್ ಮಾಡ್ಬೇಕು? ಜಯಿಸ್ಬೇಕು. ಸಾಧನೆಯನ್ನ ಮಾಡ್ಬೇಕು. ಅವರ ಜೊತೆಗೆ ದ್ವೇಷ ಇಟ್ಕೊಂಡು, ವೈರತ್ವ ಇಟ್ಕೊಂಡು, ಇಲ್ಲ ನಾವು ನಿಮ್ಮ ಮಾತನ್ನು ಕೇಳೋದಿಲ್ಲ, ನಮಗೆ ಯಥಾರ್ಥ ಜ್ಞಾನ ಸಿಕ್ಕಿದೆ ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ. ಮಾಡಂಗಿಲ್ಲ. ನಾನು ಸಪರೇಟ್ ಆಗಿ ಮನೆ ಮಾಡ್ತೇನೆ, ಸಪರೇಟ್ ಆಗಿ ರೂಮ್ ಮಾಡ್ಕೊಂಡಿರ್ತೇನೆ ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ. ಜಗಳಗಳು, ಗಲಾಟೆಗಳು, ಭಿನ್ನಾಭಿಪ್ರಾಯಗಳನ್ನ ಏನ್ ಮಾಡಬಾರ್ದು. ಹಾಗಂತ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಬಿಟ್ಟು ಅವ್ರ ಜೊತೆಗೆ ಫಿಲ್ಮಿಗೆ ಹೋಗೋದು, ಹೋಟೆಲಿಗೆ ಹೋಗೋದು ಅದನ್ನು ಕೂಡ ಮಾಡಬಾರದು. ಅಂದ್ರೆ ಸಂಪೂರ್ಣವಾಗಿ ಎಲ್ಲಾ ವಿಷಯದಲ್ಲೂ ಕೂಡ ನಾವು ಅವರ ಮಾತನ್ನ ಏನ್ ಮಾಡಬಾರ್ದು? ಕೇಳಬಾರ್ದು ಅಂತಂದ್ರೆ ಅದು ಗೌರವಯುತವಾಗಿದ್ರೆ, ಅದು ಚೆನ್ನಾಗಿದ್ದದೆ ಏನ್ ಮಾಡ್ಬೇಕಾದ್ರೆ ಕೇಳಬೇಕಾಗ್ತದೆ. ಈಗ ನಿಮ್ಮ ಮನೇಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ, ನಿಮ್ಮ ಪರಿವಾರದಲ್ಲಿ. ಅದನ್ನು ಬಿಟ್ಬಿಟ್ಟು ನಾವು ಈಶ್ವರಿ ಸೇವೆಗೆ ಹೋಗೋದು ಸರಿನಾ? ಇಲ್ಲ. ಸರಿನಾ? ಈಗ ಪತ್ನಿಗೆ ಆರೋಗ್ಯ ಸರಿ ಇಲ್ಲ, ಮಕ್ಕಳ ಆರೋಗ್ಯ ಸರಿ ಇಲ್ಲ, ಅದ್ರ ಜವಾಬ್ದಾರಿ ಯಾರ್ದು? ನಮ್ದೇ ಅಲ್ವಾ? ಅದನ್ನ ನಿರ್ವಹಣೆ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತದೆ? ಈಶ್ವರಿ ಹೌದು. ಸೇವೆಗೆ ಹೋಗ್ಬೇಕಾಗ್ತದೆ ಅಲ್ವಾ? ಓಕೆ, ಆದ್ಮೇಲೆ ಪರಿವಾರ ಇದ್ದೂ ಕೂಡ ಕೆಲವೊಬ್ರು ನಮ್ಮ ಕ್ಲೋಸ್ ಇರ್ತಾರೆ, ಕೆಲವೊಬ್ರು ಸ್ವಲ್ಪ ದೂರ ಇರ್ತಾರೆ ಅಲ್ವಾ? ಹಾಗೆ ನಮ್ಮ ಕ್ಲೋಸ್ ಯಾರು ಇರ್ಬೇಕು ಇವಾಗ? ಬಾಬದಾದ. ಓಕೆ, ಲೌಕಿಕ ಪರಿವಾರ. ಆಮೇಲೆ ಬರೋದು ಬಾಬಾ ಹೇಳ್ತಾರೆ ಅಲೌಕಿಕ ಪರಿವಾರ. ಈಶ್ವರಿ ಸೇವೆಗೆ ಸಂಬಂಧಪಟ್ಟಂತೆ ಆ ಪರಿವಾರದವರು ಬರ್ತಾರೆ ಅಲ್ವಾ? ಆ ನಂತರ ನೆಕ್ಸ್ಟ್ ಬರೋದು ಯಾವುದು? ವಿಶ್ವನೇ ಒಂದು ಪರಿವಾರ. ವಿಶ್ವನೇ ಏನು? ಪರಿವಾರ. ಹಾಗಿದ್ರೆ ಈ ಪರಿವಾರದಲ್ಲಿ ನಿಮ್ಮ ಕರ್ತವ್ಯ ಏನು? ನಿಮ್ಮ ಪಾತ್ರ ಏನು? ಪರಿವಾರದಲ್ಲಿ ನಿಮ್ಮ ಪಾತ್ರ ಏನು? ನೀವೇನ್ ಹೇಳ್ತಿರೋ ಈ ಎಲ್ಲ ಪರಿವಾರ ಏನಾಗಿರ್ಬೇಕು? ಸೇರಿರ್ಬೇಕು. ವಿಶ್ವನೂ ಸೇರಿರ್ಬೇಕು, ಲೌಕಿಕನೂ ಇರಬೇಕು, ಅಲೌಕಿಕನೂ ಇರಬೇಕು, ಮನಬುದ್ಧಿ ಸಂಸ್ಕಾರನೂ ಇರಬೇಕು, ಆತ್ಮಗಳು ಕೂಡ ಇರಬೇಕು, ಎಲ್ಲರೂ ಕೂಡ ಇರಬೇಕು. ಇಲ್ಲಿ ನಿಮ್ಮ ಪಾತ್ರ ಏನು? ನಿಶ್ಚಯಕ್ಕೆ ಆಧಾರ ಯಾವುದು? ನಿಶ್ಚಯಕ್ಕೆ ಆಧಾರ ಯಾವುದು? ಈಗ ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಥಿತಿ ಏನು? ನೀವು ವಿದ್ಯಾರ್ಥಿಗಳ ಇವಾಗ? ನೀವು ಯಾರು ಇವಾಗ? ಈಶ್ವರಿ ವಿಶ್ವವಿದ್ಯಾಲಯ ಸಂಬಂಧಪಟ್ಟ ನೀವು ಯಾರು? ಆತ್ಮ. ಈ ಲೇವಲ್ ಯಾವ್ದು ನಿಮ್ದು ಇವಾಗ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಮ ಲೇವಲ್ ಯಾವುದು? ಪ್ರಶ್ನೆ ಗೊತ್ತಾಗ್ತಾ ಇಲ್ವಾ ಯಾರಿಗೂ? ಈಗ ನೀವು ಆಧ್ಯಾತ್ಮಿಕ ಸಂಪಾದನೆ ಮಾಡಿ ಎಲ್ಲರಿಗೂ ಏನು ಮಾಡುವಂತವ್ರು? ಕೊಡುವಂಥವ್ರು ಅಲ್ವಾ? ವಿದ್ಯಾರ್ಥಿಗಳದು ಸಂಪಾದನೆ ಮಾಡುವಂಥವ್ರು, ಸಂಪಾದನೆ ಮಾಡುವಂತ. ಓಕೆ, ಲೌಕಿಕದಲ್ಲಿ ನೀವು ಸಂಪಾದನೆ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. 1 ತಿಂಗಳಾದ್ಮೇಲೆ ಸಂಬಳ ಬಂತು, ಏನ್ ಮಾಡ್ತೀರಿ? 1 ತಿಂಗಳಾದ್ಮೇಲೆ ಸಂಬಳ ಬಂತು, ಒಳ್ಳೆ ಸಂಬಳನೇ ಬಂದಿದೆ, ಏನ್ ಮಾಡ್ತೀರಿ? ಲೌಕಿಕದಲ್ಲಿ ಹೇಳಿ. ನೀವು ಈಶ್ವರಿ ಜ್ಞಾನದಲ್ಲಿ ಇಲ್ಲ, ಲೌಕಿಕದಲ್ಲಿ ಇದ್ದಾಗ ಏನ್ ಮಾಡ್ತೀರಿ? ತಂದೆ ತಾಯಿಗೆ ಆಮೇಲೆ ಸ್ವಯಂಗೆ ಮತ್ತೆ ಕುಟುಂಬಕ್ಕೆ ಖರ್ಚು ಮಾಡ್ತಾರೆ. ನೋಡಿ, ಯಾರ ಹಣ ಜಾಸ್ತಿ ಇರ್ತದೋ ಅವ್ರೇನ್ ಮಾಡ್ತಾರೆ? ಸ್ವಯಂ ಖರ್ಚು ಮಾಡ್ತಾರೆ, ನಮ್ಮ ಪತ್ನಿ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ, ಅವಶ್ಯಕತೆ ಇದೆ ಅತ್ತೆ ಮಾವನಿಗೂ ಕೂಡ ಕೊಡ್ತಾರೆ, ಸಹೋದರ ಸಹೋದರಿಯರಿಗೂ ಕೂಡ ಹಣವನ್ನ ಕೊಡ್ತಾರೆ ಅಲ್ವಾ? ತಂದೆ ತಾಯಿಗಳಿಗೂ ಕೂಡ ಕೊಡ್ತಾರೆ, ದೇವಸ್ಥಾನಕ್ಕೆ ಡೊನೇಷನ್ ಕೂಡ ಮಾಡ್ತಾರೆ, ಬಡಬಗರಿಗೂ ಕೂಡ ಹಣ ಸಹಾಯ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ದೇಶದಲ್ಲಿ ಎಲ್ಲೋ ಭೂಕಂಪ ಬಂದಿದೆ ಅಂತ ತಿಳ್ಕೊಳ್ಳಿ, ಆವಾಗ ಅಲ್ಲೂ ಕೂಡ ಏನ್ ಮಾಡ್ತಾರೆ? ಧನ ಸಹಾಯವನ್ನ ಮಾಡ್ತಾರೋ ಮಾಡಲ್ವೋ? ಯಾರು? ಹಣವಂತರು ಅಲ್ವಾ? ಹೀಗೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಅವಶ್ಯಕತೆ ಅನುಸಾರದಲ್ಲಿ ಅವರೇನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾ ಮಾಡ್ತಾ ಹೋಗ್ತಾರೆ. ಸರಿ, ಈಗ ನಿಮ್ಮ ಒಂದು ಕುಟುಂಬದಲ್ಲಿ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ನಿಮ್ಮ ಅಪ್ಪ ಅಮ್ಮ ವಯಸ್ಸಾಗಿದೆ, ಇವಾಗ ಅವ್ರು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ, ಅವರಿಗೆ ನಿಮ್ಮ ಸಂಪಾದನೆ ಕೊಡಬೇಕು ಕೊಡಬಾರದು? ಕೊಡ್ಬೇಕು. ನಿಮ್ಮ ಪರಿವಾರದಲ್ಲಿ ಯಾರೋ ಒಬ್ರು ಆತ್ಮಗಳು ಹೀಗಿದ್ದಾರೆ, ಅವರಿಗೆ ಶಾರೀರಿಕವಾದ ಅಂಗವೈಕಲ್ಯ ಇದೆ,
ಅಂದ್ರೆ ಕೈ ಸರಿ ಇಲ್ವೋ, ಕಾಲ್ ಸರಿ ಇಲ್ವೋ, ಏನೋ ಒಂದಾಗಿದೆ. ಆವಾಗ ಅಂಥವರಿಗೆ ನೀವು ಸಹಯೋಗ ಕೊಡಬೇಕು, ಕೊಡಬಾರದು? ಕೊಡ್ಬೇಕು. ಕೊಡ್ಬೇಕು. ಪ್ರಪಂಚದಲ್ಲಿ ಭಿಕ್ಷುಕರು ಇರ್ತಾರೆ, ಅವರಿಗೆ ಶಕ್ತಿ ಇಲ್ಲ ಸಂಪಾದನೆ ಮಾಡುವಂಥದ್ದು. ಅವರಿಗೆ ನೀವು ದಾನ ಮಾಡ್ತಿರೋ, ಮಾಡಲ್ವೋ? ಮಾಡ್ತೀವಿ. ಮಾಡ್ತೀವಿ ತಾನೆ? ಆಗ ಪರಿವಾರದಲ್ಲಿ ಎಷ್ಟೋ ಜನ ಸಂಪಾದನೆ ಮಾಡ್ಲಿಕ್ಕೆ ಆಗದಿದ್ದಾಗ ಅವರ ಮಕ್ಕಳ ಮದುವೆಗೆ, ಅವರ ಮಕ್ಕಳ ಶಿಕ್ಷಣಕ್ಕೆ ಅಲ್ವಾ, ಅವರ ಆರೋಗ್ಯಕ್ಕೆ ನೀವೇನ್ ಮಾಡ್ತೀರಿ? ಸಹಾಯ ಮಾಡ್ತಿರೋ, ಮಾಡಲ್ವೋ? ಮಾಡ್ತೀವಿ. ಮಾಡ್ತೀವಿ ತಾನೆ? ಹಾಗೆ ಆಧ್ಯಾತ್ಮಿಕ ರೂಪದಲ್ಲೂ ಕೂಡ ನಿಮ್ಮ ಸಂಪಾದನೆಯನ್ನ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಜಮಾ ಮಾಡ್ಬೇಕು. ಎಲ್ಲರಿಗೂ ಹಂಚಬೇಕು. ಏನ್ ಮಾಡ್ಬೇಕು? ಎಲ್ಲರಿಗೂ ಹಂಚ್ಬೇಕು. ಪೂರ್ತಿ ವಿಶ್ವಕ್ಕೆ. ನಿಮ್ಮ ಕುಟುಂಬ ಅಲ್ವಾ? ಇವಾಗ ನೋಡಿ, ಕೆಲವೊಂದ್ಸಲ ಜವಾಬ್ದಾರಿ ಇರ್ತದೆ. ನಮ್ಮ ಕುಟುಂಬದ ಎಲ್ಲಾ ಖರ್ಚನ್ನ ನಿರ್ವಹಣೆಯನ್ನು ಯಾರು ಮಾಡ್ಬೇಕಾಗ್ತದೆ? ಕುಟುಂಬದ ಯಜಮಾನ. ಯಜಮಾನ ತಾನೇ ನೋಡ್ಕೊಳ್ಬೇಕು. ಅಂದ್ಮೇಲೆ ವಸುದೈವ ಕುಟುಂಬಕಂ, ಇಲ್ಲಿ ಮುಖ್ಯವಾಗಿರೋದು ಯಾರು? ಶಿವಬಾಬಾ. ನೀವ್ಯಾರು? ಶಿವಬಾಬನ ಮಕ್ಕಳು ಅಂತಂದ್ಮೇಲೆ ನೀವು ಮಾಡಿರುವಂತ ಸಂಪಾದನೆಯನ್ನ ತಂದುಬಿಟ್ಟು ಯಾರ ಕೈಲಿ ಕೊಡ್ಬೇಕು? ನೀವು ಅಪ್ಪನ ಕೈ. ಶಿವಬಾಬನ ಕೈಯಲ್ಲಿ ಕೊಟ್ಟಾಗ ಶಿವಬಾಬಾ ಏನ್ ಮಾಡ್ತಾರೆ? ಇಡೀ ವಿಶ್ವ ಕೊಡ್ತಾರೆ. ನೆಕ್ಸ್ಟ್ ಮುಖ್ಯವಾದ ಪ್ರಶ್ನೆ. ಸರಿ, ಮುಖ್ಯವಾಗಿ ಅಕ್ಕಂದಿರು ಏನ್ ಮಾಡ್ಬೇಕು? ಉತ್ತರ ಕೊಡ್ಬೇಕು. ಸರಿ, ನಿಮಗೆ ಮದುವೆ ಆಗಿದೆ ಅಂತ ತಿಳ್ಕೊಳ್ಳಿ. ಏನಾಗಿದೆ? ಮದುವೆ ಆಗಿದೆ. ಸರಿ, ಮದುವೆ ಆದ್ಮೇಲೆ ಪತಿ ಜೊತೆಗೆ ಸಂಬಂಧ ಜಾಸ್ತಿ ಚೆನ್ನಾಗಿರ್ತದೆ, ಸ್ವಲ್ಪ ಜಗಳ ಗಿಗಳ ಆಗ್ತದ? ಜಗಳ ಆಗ್ತದೆ. ಸರಿ, ಜಗಳ ಆಗಿದೆ ಅಂತ ತಕ್ಷಣದಲ್ಲಿ ಡೈವರ್ಸ್ ಮಾಡೋದು ಸರಿನೋ ತಪ್ಪು? ತಪ್ಪು. ರಾಜ ಮಕ್ಕಳು ಒಬ್ರು ಹೇಳ್ತಿದ್ದಾರೆ, ಉಳ್ದವ್ರು ಏನ್ ಹೇಳ್ತೀರಾ? ತಪ್ಪು ತಾನೆ? ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ಆದರೆ ಡೈವರ್ಸ್ ಮಾಡಬಾರ್ದು. ನಾವು ಅಲ್ಲಿ ಏನ್ ಮಾಡ್ಬೇಕು? ಸುಧಾರಿಸಿಕೊಂಡು ಅಡ್ಜಸ್ಟ್ ಆಗ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಹೋಗ್ಬೇಕಾಗ್ತದೆ. ಸರಿ, ನಿಮ್ಮ ಮನೆಯಲ್ಲಿ ಜಗಳ ಆಗಿದೆ ಅಂತ ಟಮ್ 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 ಮಾಡಿ ಊರೆಲ್ಲರಿಗೂ ಕೂಡ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀರಾ? ಇಲ್ಲ. ಓಕೆ. ನಿಮ್ಮ ಮಕ್ಕಳದಲ್ಲಿರುವಂತ ಕಡಿಮೆತನವನ್ನ ಊರಿಗೆಲ್ಲ ಹೇಳ್ತೀರಾ? ಇಲ್ಲ. ಯಾಕೋ? ಮರ್ಯಾದೆ ಯಾರ ಮರ್ಯಾದೆ ಹೋಗ್ತದೆ? ಮನೆ ಅಲ್ವಾ? ಅವಾಗ ನಾವೇನ್ ಮಾಡ್ತೀವಿ? ಆ ಸಮಸ್ಯೆಯನ್ನ ಅಲ್ಲೇ ಪರಿಹಾರ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಹೊರತು ಆ ವಿಷಯ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗದೇ ಇರುವಂತ ರೀತಿಯಲ್ಲಿ ನಾವೇನ್ ಮಾಡ್ತೀವಿ? ಸಂಭಾಲನೆ. ಸಮಸ್ಯಾಕ ಸಮಾಧಾನ. ಯಾರು ಕೂಡ ಪರ್ಫೆಕ್ಟ್ ಅಲ್ವಲ್ಲ. ನಿಮ್ ಪತಿ ಪರ್ಫೆಕ್ಟಾ? ಇಲ್ಲ. ನಿಮ್ ಮಕ್ಕಳು ಪರ್ಫೆಕ್ಟ್ ಇದ್ದಾರಾ? ಇಲ್ಲ. ನೀವು ಪರ್ಫೆಕ್ಟ್ ಇದ್ದೀರಾ? ಇಲ್ಲ. ಇಲ್ಲ. ಅಂದಮೇಲೆ ಕುಟುಂಬದಲ್ಲಿ ಯಾರೂ ಸರಿ ಇಲ್ಲ ಅಂತಂದ್ಮೇಲೆ ಅವರೆಲ್ಲರನ್ನ ಸರಿ ಮಾಡುವಂಥದ್ದು ನಾನು ಸರಿ ಆಗೋದು ಅದು ನನ್ನ ಕರ್ತವ್ಯ. ಜವಾಬ್ದಾರಿ. ಇಲ್ಲಿ ಬಾಬಾ ಏನ್ ನೋಡ್ತಿದಾರಂತೆ? ಬಾಬನ ಮೇಲೆ ನಂಬಿಕೆ ವಿಶ್ವಾಸ ಇದೆ, ಸ್ವಯಂನ ಮೇಲೂ ನಿಶ್ಚಯ ಇದೆ, ರಾಮದ ಮೇಲೂ ನಿಶ್ಚಯ ಇದೆ. ಅದ ನಿಶ್ಚಯ ಯಾರ ಮೇಲೆ ಇಲ್ವಂತೆ? ಪರಿವಾರದ ಮೇಲೆ ಇಲ್ವಂತೆ. ಯಾರ ಮೇಲೆ ಇಲ್ವಂತೆ? ಪರಿವಾರದ ಮೇಲೆ. ಯಾವ ಪರಿವಾರದ ಮೇಲೆ? ಮನೆಯಲ್ಲಿ ಈಶ್ವರಿಯ. ಈಶ್ವರಿ ಪರಿವಾರದ ಮೇಲೆ ನಂಬಿಕೆ ಇಲ್ಲದೆ ಇರೋದಕ್ಕೆ ಹೆಚ್ಚಿನ ಮಕ್ಕಳು ನಮ್ಮ ಸೆಂಟ್ರಲ್ ಟೀಚರ್ ಸರಿ ಇಲ್ಲ ಅಂತ ಏನ್ ಮಾಡ್ತಾರೆ? ಕಂಪ್ಲೇಂಟ್ ಮಾಡ್ತಾರೆ. ಅದು ಬರಕೂಡದು ಅಂತ ಬಾಬಾ ಹೇಳ. ಹೇಗೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಇವಾಗ ನಿಮ್ಗೊಂದು ಮಕ್ಕಳು ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರು ಅಂಗವೈಕಲ್ಯದಿಂದ ಇದ್ದಾಗ ಅವರನ್ನು ಬಿಟ್ಬಿಡ್ತೀರಾ? ಇಲ್ಲ. ಅವರಿಗೆ ಲಾಲನೆ ಪಾಲನೆ ಮಾಡ್ತಿರೋ, ಮಾಡಲ್ವೋ? ಮಾಡ್ತೀವಿ. ಅದೇ ರೀತಿ ಬೇರೆ ಆತ್ಮಗಳ ಜೊತೆನೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ಇರ್ಬೇಕಾಗ್ತದೆ. ನಿಯಮದಿಂದ, ಪ್ರೀತಿಯಿಂದ, ಸ್ನೇಹದಿಂದ ಇರಬೇಕಾಗ್ತದೆ. ಇಲ್ಲ ಬಾಬಾ ನಾವು ಅವ್ರ ಜೊತೆ ಪ್ರೀತಿಯಿಂದ ಇರ್ತೇವೆ, ಅವ್ರ ಆದ್ರೂ ನಮ್ಗೆ ಸಿಟ್ಟು ಮಾಡ್ತಾರಲ್ಲ, ಏನ್ ಮಾಡೋದು? ಮಾನಸಿಕ ಸ್ಥೀಮಿತ ಇಲ್ದೇ ಇರುವಂತ ವ್ಯಕ್ತಿಗಳಿಂದ ನೀವು ಎಷ್ಟು ಪ್ರೀತಿ ಮಾಡಿದ್ರು ಅವ್ರು ನಿಮ್ಗೆ ಏಟು ಕೊಡ್ತಾನೆ ಇರ್ತಾರೆ, ತೊಂದರೆ ಕೊಡ್ತಾನೆ ಇರ್ತಾರೆ ಅಲ್ವಾ? ಲೌಕಿಕದಲ್ಲಿ ಎಷ್ಟೋ ಮನೆಯಲ್ಲಿ ಒಂದು ಹೆಣ್ಣು ಮಗು ಮನೆ ಕೆಲಸವನ್ನ ಮಾಡಿ ಹೊರಗೆ ಸಂಪಾದನೆ ಮಾಡ್ಕೊಂಡು ಬಂದ್ರು ಕೂಡ ಮನೇಲಿರೋದನ್ನ ಎಲ್ಲವನ್ನ ಸೇಲ್ ಮಾಡ್ಬಿಟ್ಟು ವ್ಯಕ್ತಿ ಏನ್ ಮಾಡ್ತಾರೆ? ಕುಡ್ಕೊಂಡು ಬಂದ್ಬಿಡ್ತಾರೆ. ಮತ್ತೆ ಪತ್ನಿಗೆ ಏನ್ ಮಾಡ್ತಾರೆ? ಏಟನ್ನ ಕೊಡ್ತಾರೆ. ಆದ್ರೂ ಕೂಡ ಆ ಮಹಿಳೆ ಏನ್ ಮಾಡ್ತಾಳೆ? ಸಹಿಸ್ಕೊಳ್ತಾಳೆ. ಈ ಕುಟುಂಬವನ್ನ ನಿರ್ವಹಿಸ್ಬೇಕು, ಪ್ರಪಂಚದಲ್ಲಿ ನಾವು ಚೆನ್ನಾಗಿದ್ದೀವಿ ಅಂತ ಏನ್ ಮಾಡ್ತಾರೆ?
ತೋರಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕಾಗಿ ಕೆಲವೊಂದು ಮಕ್ಳು ಹೇಳ್ತಾರಂತೆ, ಬಾಬಾ ಪರಿವಾರ ತಗೊಂಡು ನಾವೇನ್ ಮಾಡೋಣ, ನಮ್ಮ ಸಂಬಂಧ ನಿಮ್ ಜೊತೆಗಲ್ವಾ, ಅದಕ್ಕಾಗಿ ನಿಮ್ಮನ್ನೊಬ್ಬರ ನೆನಪು ಮಾಡದಾಯ್ತು, ನಿಮ್ ಜೊತೆಗೆ ಚೆನ್ನಾಗಿದ್ದಾಯ್ತು, ನಿಮ್ಮ ಆಸ್ತಿ ತಗೊಂಡಾಯ್ತು, 5,000 ವರ್ಷದ ನನ್ನ ಜೀವನ ಮಾಡ್ದ. ಓಕೆ, ಈಗ ಬಾಬನ ಪ್ರಶ್ನೆ, ಆಯ್ತು ಮಕ್ಳೇ, ಒಂದ್ ಕೆಲಸ ಮಾಡಿ, ನೀವು ಮತ್ತೆ ನಿಮ್ಮ ಅಪ್ಪ ಇಬ್ಬರೇ ಸೇರಿಬಿಟ್ಟು ಕಾಡಲ್ಲಿ ಹೋಗ್ಬಿಟ್ಟು ಸಪರೇಟ್ ಆಗಿ ಮನೆ ಮಾಡ್ಬಿಟ್ಟು ಇದ್ಬಿಡಿ. ಏನ್ ಮಾಡ್ಬೇಕು? ಕಾಡಲ್ಲಿ ಸಪರೇಟ್ ಆಗಿ ಮನೆ ಮಾಡಿ ಸಪರೇಟ್ ಆಗಿ ಮನೆ ಮಾಡ್ಬಿಟ್ಟು ಇಡಬೇಕು. ನೀವು ನಿಮ್ಮಪ್ಪ ಇಬ್ಬರು ಬಿಟ್ರೆ ಅಲ್ಲಿ ಮೂರನೇವರಿಗೆ ಎಲ್ಲಿ ಅವಕಾಶ ಇಲ್ಲ. ಅಲ್ಲಿ ಸಮಾಜ, ಕುಟುಂಬ, ಪರಿವಾರ ಯಾರು ಕೂಡ ಇರಬಾರ್ದು. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು ನಾಗಣ್ಣವ್ರೆ? ನೆಕ್ಸ್ಟ್ ಕಂಡೀಷನ್ ಏನು? ನೆಕ್ಸ್ಟ್ ಕಂಡೀಷನ್ ಅಂದ್ರೆ ನೀವು ನಿಮ್ಮ ಅಪ್ಪ ಇಬ್ರು ಅಲ್ಲಿ ಊರಲ್ಲಿ ಇದ್ದ ಮೇಲೆ ಊರಿನಿಂದ ನೀವು ಯಾವುದನ್ನು ಏನನ್ನು ತೆಗೆದುಕೊಳ್ಳುವ ಹಾಗೆ ಇಲ್ಲ. ನೀವು ನಿಮ್ಮಪ್ಪ ಅಷ್ಟೇ ಕಾಡಲ್ಲಿರ್ಬೇಕು, ಸರಿನಾ? ಬೆಂಕಿ ಪೆಟ್ಟಿಗೆ ಆಗ್ಲಿ, ಬೇಳೆ ಆಗ್ಲಿ, ಅಕ್ಕಿ ಆಗ್ಲಿ, ಯಾವುದನ್ನು ನೀವೇನ್ ಮಾಡ್ಬಾರ್ದು, ಪ್ರಪಂಚದಿಂದ ತಗೊಳ್ಬಾರ್ದು. ನೀವಿಬ್ರೆ, ನಿಮಗೆ ಬೇಕಾಗಿರುವಂತ ಭತ್ತ ನೀವೇ ಬೆಳೆಸ್ಕೊಳ್ಬೇಕು, ನಿಮಗೆ ಬೇಕಾಗಿರೋ ತರಕಾರಿ ನೀವೇ ಬೆಳೆಸ್ಕೊಳ್ಬೇಕು, ನಿಮಗೆ ಬೇಕಾಗಿರುವಂತ ಬೇಳೆ ನೀವೇ ಬೆಳೆಸ್ಕೊಳ್ಬೇಕು, ನಿಮಗೆ ಬೇಕಾಗಿರೋ ಬೆಂಕಿ ಪೆಟ್ಟಿಗೆ ನೀವೇ ರೆಡಿ ಮಾಡ್ಕೊಳ್ಬೇಕು, ನಿಮಗೆ ಬೇಕಾಗಿರುವಂತ ಎಣ್ಣೆ ನೀವೇ ರೆಡಿ ಮಾಡ್ಕೊಳ್ಬೇಕು, ನಿಮ್ಗೆ ಬೇಕಾಗಿರೋ ಹಾಲನ್ನು ನೀವೇ ರೆಡಿ ಮಾಡ್ಕೊಳ್ಬೇಕು. ಯಾರ ಮೇಲೂ ಕೂಡ ನೀವೇನ್ ಮಾಡಬಾರ್ದು, ಅವಲಂಬನೆ ಆಗಬಾರ್ದು. ಹಾಗೆ ನಾನು ಇರಲಿಕ್ಕೆ ಸಾಧ್ಯವಾ? ಆಗಲ್ಲ. ಸರಿ, ವಯಸ್ಸಾಯ್ತು, ಕಾಯಿಲೆ ಬಂತು, ನಿಮಗೆ ನೀವು ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯನಾ? ಆಗಲ್ಲ. ಆಮೇಲೆ ನಮಗೆ ಸಮಾಜ ಬೇಕಲ್ವಾ, ಹೌದು ಬೇರೆಯವರು ಬೇಕಲ್ವಾ? ಬೇಕು. ಹೌದು ತಾನೆ? ಅಂದ್ಮೇಲೆ ಅವರ ಬಗ್ಗೆ ಗೌರವ ಪ್ರೀತಿ ಇರಬೇಕೋ ಬೇಡವೋ? ಇರ್ಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು, ಹೇಳ್ತಾರೆ 108 ಮಣೆಯ ಮಾಲೆಯಲ್ಲೂ ಕೂಡ ಮೊದಲನೇ ಮಣೆ ಇದ್ದಂಗೆ ಎರಡನೇ ಮಣೆ ಇರೋದಿಲ್ಲ. ಒಬ್ರು ಇದ್ದಾಗೆ ಇನ್ನೊಬ್ರು ಇರೋದಿಲ್ಲ. ಆದ್ರೆ ಅವರ ಮೇಲೆ ನಿಮ್ಗೆ ನಂಬಿಕೆ, ವಿಶ್ವಾಸ ಇರಬೇಕು. ಅವರು ನಿಮ್ಮನ್ನ ಕೆಳಗಡೆ ತಳ್ತಾರೆ ಹೇಳುವಂತ ಭಾವನೆ ನಿಮಗೆ ಇರಕೂಡದು. ಈಗ ಬಾಬನ ಪ್ರಶ್ನೆ, ಶಿವಬಾಬಾ ನಿಮ್ಗೆ ಬೈಯೋದಿಲ್ವಾ? ಬೈತಾರೆ, ಶಿಕ್ಷೆ ಕೊಡಲ್ವಾ? ಕೊಡ್ತಾರೆ, ಏಟ್ ಕೊಡಲ್ವಾ? ಕೊಡ್ತಾರೆ. ಆದ್ರೂ ಕೂಡ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇರ್ತದೋ ಇರಲ್ವೋ? ಇರ್ತೈತೆ. ಈಗ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏಟ್ ಕೊಟ್ಟಿಲ್ವಾ? ಕೊಟ್ಟವ್ರು. ಪತಿ ಏಟ್ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಸ್ಕೂಲಲ್ಲಿ ಟೀಚರ್ ಏಟ್ ಕೊಟ್ಟಿದಾರ ಕೊಟ್ಟಿಲ್ವೋ? ಕೊಟ್ಟಿದ್ದಾರೆ. ಅವರನ್ನೆಲ್ಲ ಕ್ಷಮಿಸಿದರೋ ಇಲ್ವೋ? ಕ್ಷಮಿಸಿದೆ. ಯಾಕೆ? ಯಾಕೆ? ನನ್ನ ಪತಿ, ನನ್ನ ತಂದೆ, ನನ್ನ ಕುಟುಂಬ, ನನ್ನ ಪರಿವಾರ ಅಂದ ತಕ್ಷಣದಲ್ಲಿ ಅಲ್ಲೇನಾಗ್ತದೆ? ತಕ್ಷಣದಲ್ಲಿ ಕ್ಷಮೆ ಬಂದು ನನ್ನ ಮಗಳು ಕೈಯಿಂದ ಒಂದು ಏಟ್ ಕೊಟ್ಟರು ನಾವ್ ಯಾರಿಗೂ ಹೇಳೋದಿಲ್ಲ, ಪಕ್ಕದ ಮನೆ ಬಾಯಿಂದ ಬೈದ್ರು ಕೂಡ ದೊಡ್ಡ ವಿಷಯ ಮಾಡ್ತೀವಿ. ಯಾಕೆ? ಇನ್ನೋರಲ್ಲ. ಎಷ್ಟೋ ಸಲ ಏನಾಗತ್ತೆ ಗೊತ್ತಾ, ಪತಿ ಪತ್ನಿ ಜಗಳ ಮಾಡ್ತಾ ಇದ್ದೆ, ಮೂರನೇ ಬಿಡಿಸ್ಲಿಕ್ಕೆ ಹೋದ್ರೆ ನೀವ್ ಯಾರ್ರಿ? ನಾವ್ ಜಗಳನಾದ್ರು ಮಾಡ್ಕೊಳ್ತೀವಿ, ಏನಾದ್ರು ಮಾಡ್ಕೊಳ್ತೀವಿ, ನೀವ್ ಯಾರು? ಮೂರನೇವ್ರು ಬಂದವ್ರು ತಪ್ಪಾಗ್ಬಿಡ್ತದೆ. ಹೌದು. ಹೌದು ತಾನೆ? ಕಾರಣ ಮೀರಾಪನ್ ಅಲ್ಲಿ ಏನ್ ಬರ್ತದೆ? ನನ್ನತನ. ಮತ್ತೆ ಸದಾ ನಮ್ಮ ಕುಟುಂಬದಲ್ಲಿ ಏನಿರ್ತದೆ ಅಂತಂದ್ರೆ, ಯಾರು ತಪ್ಪು ಮಾಡ್ತಿದಾರೋ ಅವರಿಗೆ ಸಹಯೋಗವನ್ನ ಕೊಟ್ಟು ಅವರನ್ನೇನ್ ಮಾಡ್ಬೇಕು? ಮುಂದುವರಿಸಬೇಕು. ಅವರನ್ನೂ ನಮ್ಮ ಸಮಾನ ಮಾಡಬೇಕು. ಅವರ ಕಷ್ಟಗಳನ್ನ ದೂರ ಮಾಡಿ ಅವರೂ ಕೂಡ ಸುಖದ ಜೀವನವನ್ನ ಮಾಡಲಿಕ್ಕೆ ನಾನೆಷ್ಟು ಸಹಯೋಗ ಕೊಡಬೇಕು ಅಂತ ನಾವೇನ್ ಮಾಡ್ತಿರ್ತೀವಿ? ಯೋಚನೆ ಮಾಡ್ತಿರ್ತೀವಲ್ಲ, ಅದೇ ದೃಷ್ಟಿಕೋನವನ್ನ, ಅದೇ ಭಾವನೆಯನ್ನ, ಅದೇ ಚಿಂತನೆಯನ್ನ ವಿಶೇಷವಾಗಿ ಈಶ್ವರೀಯ ಪರಿವಾರದವ್ರ ಜೊತೆಗೆ ನೀವು ಇಟ್ಕೊಳ್ಬೇಕಾಗ್ತದೆ. ಅಲ್ಲಿ ವೀಕ್ನೆಸ್ ಇದೆ ನಿಮ್ಮದು. ಬಾಬಾ ರಿಸಲ್ಟ್ಸ್ ನೋಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಜನ ಕಂಪ್ಲೇಂಟ್ ಮಾಡೋದೇನು ಅಂತಂದ್ರೆ, ಈಶ್ವರಿ ಪರಿವಾರದವ್ರು ಯಾರು ಸರಿ ಇಲ್ಲ ಅಲ್ವಾ? ಬಾಬಾ ಹೇಳ್ತಾರೆ, ಅವರು ಸರಿ ಇಲ್ಲ ಅಂತಂದ್ರೆ ನಾನು ಅವರನ್ನ ಆಯ್ಕೆ ಮಾಡ್ತಾ ಇರ್ಲಿಲ್ಲ. ಎಲ್ಲರೂ ಸರಿ ಇರೋರು ಸಿಕ್ಕಿದ್ರೆ ಎಲ್ಲರೂ ಲಕ್ಷ್ಮೀನಾರಾಯಣ ಏನಾಗ್ತಿದ್ರು? ಆಗ್ಬಿಡ್ತಾ ಇದ್ದು. ಎಲ್ಲಾ ಪೋಸ್ಟ್ಗಳಲ್ಲಿ ಇಲ್ಲ, ಅದಕ್ಕಾಗಿ ನಂಬರ್ ವಾರ್ ಅಂತ ಹೇಳ್ತಾರೆ ಅಲ್ವಾ? ಇವಾಗ ಎಲ್ಲರೂ ಸೈಂಟಿಸ್ಟ್ ಆಗ್ಬಿಟ್ರೆ ಉಳಿದಿದ ಕೆಲಸ ಮಾಡೋರು ಯಾರು ಹೇಳಿ ನೋಡೋಣ? ಎಲ್ಲರೂ ಹೈಯೆಸ್ಟ್ ಪೋಸ್ಟ್ ಅಲ್ಲಿ ಇದ್ಬಿಟ್ಟು ಆಮೇಲೆ ಕಸ ಗುಡಿಸ್ಲಿಕ್ಕೆ ಜನನೇ ಸಿಗೋದಿಲ್ಲ, ಭತ್ತ ಬೆಳೆಸುವಂತ ಜನನೇ ಸಿಗೋದಿಲ್ಲ. ನಿಮಗೆ ಪ್ರಪಂಚದ ಎಲ್ಲಾ ವೆರೈಟಿ ಸಿಗ್ಬೇಕು ತಾನೇ?
ಅದಕ್ಕಾಗಿ ಓಕೆ, ನಮ್ಮ ಮೇನ್ ಸಮಸ್ಯೆ ಏನು ಅಂತಂದ್ರೆ ಅವ್ರು ಅಷ್ಟೆಲ್ಲ ಜ್ಞಾನ ಹೇಳ್ತಾರಲ್ವಾ ಅಣ್ಣವ್ರೆ, ಆದ್ರೂ ಕೂಡ ಅವ್ರು ಹಿಂಗ್ ಮಾಡೋದು ಸರಿನಾ? ಸರಿ, ಅವ್ರ ಜ್ಞಾನ ಹೇಳೋದು ಅವ್ರದಲ್ಲ, ಅದು ಶಿವಬಾಬನ್ ಜ್ಞಾನ. ಯಾರ ಜ್ಞಾನ? ಶಿವಬಾಬಾ. ಶಿವಬಾಬನ್ ಜ್ಞಾನ. ಅವ್ರು ಹೇಳಿದ ಮಾತ್ರಕ್ಕೆ ಅವ್ರು ಹಾಗಿದ್ದಾರೆ ಅಂತ ಅರ್ಥ ಅಲ್ಲ. ಯೋಗೇಶನ ಈಶ್ವರಿ ಜ್ಞಾನ ಹೇಳಿದ ಮಾತ್ರಕ್ಕೆ ಅವ್ರು ಹಾಗಿದ್ದಾರೆ ಅಂತ ಅರ್ಥ ಅಲ್ಲ. ಅಲ್ಲ. ಇವಾಗ ಲೌಕಿಕದಲ್ಲಿ ಎಷ್ಟೋ ಜನ ಟೀಚರ್ಸ್ಗಳು ಪಾಠ ಮಾಡ್ತಿರ್ತಾರೆ, ಡಾಕ್ಟ್ರು ಪಾಠ ಇದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಹಾಗಾದ್ರೆ ಡಾಕ್ಟರ್ ಆದವ್ರು ಯಾರು ಕುಡಿಯೋದೇ ಇಲ್ವಾ? ಸಿಗರೇಟ್ ಸ್ಮೋಕಿಂಗ್ ಮಾಡೋದೇ ಇಲ್ವಾ? ಟೀಚರ್ ಯಾರು ಬಾರಿನ ರೆಸ್ಟೋರೆಂಟ್ಗೆ ಹೋಗೋದೇ ಇಲ್ವಾ? ನಾನ್ ವೆಜ್ ತಿನ್ನೋದೇ ಇಲ್ವಾ? ಹೋಗ್ತಾರೆ. ಬೇರೆಯವ್ರಿಗೆ ಮಾತ್ರ ಬೋಧನೆ ಮಾಡ್ತಿರ್ತಾರೆ. ಸರಿ, ಸಾಧು ಸನ್ಯಾಸಿಗಳು ಬೇರೆಯವ್ರಿಗೆ ಬೋಧನೆ ಮಾಡ್ತಾರೆ, ಅವರೆಲ್ಲ ಪರ್ಫೆಕ್ಟ್ ಆಗಿದ್ದಾರೆ ಎಲ್ಲರೂ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಬರ್ತಾರೆ, ನಿಮ್ಮ ಮನೋಸ್ಥಿತಿಯನ್ನು ಇವಾಗ ಏನ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಓಕೆ, ಅವ್ರ ಸಂಸ್ಕಾರ ನಿಮ್ಗೆ ಮ್ಯಾಚ್ ಆಗೋದಿಲ್ಲ, ಅವಾಗ ಏನ್ ಮಾಡಿ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಇರಿ ಹೊರತು ಅವರಿಂದ ದೂರ ಆಗುವಂತದ್ದು ಏನ್ ಮಾಡ್ಬೇಡಿ, ಯೋಚನೆ ಮಾಡ್ಬೇಡಿ. ಹಾಗೆ ಯೋಚನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಾಳೆ ದಿನ ಆದ್ಮೇಲೆ ಪ್ರಪಂಚದಲ್ಲಿ ನೀವು ಒಬ್ಬರೇ ಆಗ್ಬಿಡ್ತೀರಿ. ಪತಿ ಸೀರೆ ಇಲ್ಲ, ಅವರಿಂದ ದೂರ. ಮಕ್ಕಳು ಸರಿ ಇಲ್ಲ, ಅವ್ರ ಜೊತೆ. ಇವತ್ತಿನ ಲೌಕಿಕ ಪ್ರಪಂಚದಲ್ಲಿ ಹಂಗೆ ಆಗ್ತಾ ಇದೆ ಅಲ್ವಾ? ಬಿಸಿ ರಕ್ತದ ಕಾರಣದಿಂದ ಇವತ್ತಿನ ಯಂಗ್ ಜನರೇಷನ್ ಏನ್ ಮಾಡ್ತಿದ್ದಾರೆ, ನಮ್ಮ ಹತ್ರ ದುಡ್ಡು ಇದೆಯಲ್ಲ, ಜಾಬ್ ಇದೆಯಲ್ಲ, ನಾವೇನು ಬೇಕಾದ್ರೂ ಖರೀದಿ ಮಾಡಬಹುದು ಹೇಳುವಂತ ಅಭಿಮಾನದಿಂದ ಸಂಬಂಧಗಳನ್ನು ಕೂಡ ಏನ್ ಮಾಡ್ತಿದ್ದಾರೆ, ಮಾಡ್ಕೊಳ್ತಿದ್ದಾರೆ. ಬಾಬಾ ಹಾಗಾಗ್ಬಾರ್ದು. ಸರ್ವೇ ಜನಾಃ ಸುಖಿನೋ. ಕುಟುಂಬದಲ್ಲಿ ಒಬ್ರು ಒಳ್ಳೆಯವ್ರು ಇರ್ತಾರೆ, ಕೆಲವೊಬ್ರು ಕೆಟ್ಟವ್ರು ಇರ್ತಾರೆ, ಕೆಲವೊಬ್ರು ಸೈವು ಕೊಡೋರು ಇರ್ತಾರೆ, ಕೆಲವೊಬ್ರು ತೊಂದರೆ ಕೊಡೋರು ಇರ್ತಾರೆ. ಆದ್ರೆ ಎಲ್ಲರನ್ನೂ ಕೂಡ ನಾವು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗಿರೋದು ಅದು ನನ್ನ ಕರ್ತವ್ಯ ಅಲ್ವಾ? ಶಿವಬಾಬನಿಗೆ ಪ್ರತಿದಿನ ಜನ ಬೈತಾರೋ ಬೈಯಲ್ವೋ? ಪ್ರೀತಿ ಮಾಡ್ತಾರೋ ಇಲ್ವೋ? ಭಜನೆ ಮಾಡ್ತಾರೋ ಮಾಡಲ್ವೋ? ಗಾಯನ ಮಾಡ್ತಾರೋ ಇಲ್ವೋ? ನಮ್ಮ ಪ್ರೀತಿಯ ಮಾತರಂಗೆ ಆನಂದ ಬಾಷ್ಪವನ್ನು ಸುರಿಯುವಂತವ್ರು ಇದಾರೋ ಇಲ್ವೋ? ಎಲ್ಲರನ್ನು ಬಾಬಾ ಏನ್ ಮಾಡ್ತಾರೆ, ಸರಿ ದೂಸ್ಕೊಂಡ್ಬಿಟ್ಟು ಹೋಗ್ತಾರಲ್ವಾ? ಆನಂದ ಬಾಷ್ಪ ಸುರಿದಂತ ತುಂಬಾ ಪ್ರೀತಿ ಮಾಡೋದಾಗ್ಲಿ, ನಿಂದನೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಅವರನ್ನ ಮೂಲೆ ಗುಂಪು ಮಾಡೋದಾಗ್ಲಿ, ಅದನ್ನ ನಾನು ಮಾಡಬಾರ್ದು. ಬೇರೆಯವ್ರು ಏನ್ ಮಾಡ್ತಾರೋ ಬಿಡ್ತಾರೋ ಅದು ನಿಮಗೆ ಬೇಡ. ನೀವೇನ್ ಮಾಡ್ಬೇಕು, ಸರ್ವರಿಗೂ ಯಥಾರ್ಥ ನ್ಯಾಯವನ್ನ ಕೊಡಬೇಕಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತ್ಮದ ಪ್ರತಿ ಏನಿರಬಾರ್ದು, ಕಿಳರಿಮೆ, ಅವರನ್ನ ತುಳಿಯೋದು, ಅವ್ರ ಬಗ್ಗೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಅವ್ರು ಸರಿ ಇಲ್ಲ ಹೇಳುವಂತ ಮನೋಭಾವ ನಿಮ್ಮ ಮನಸ್ಸಿನಲ್ಲಿ ಬರಬಾರದು. ಯಾಕಂದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ನೀವು ಸಂಸ್ಕಾರ ಮಿಲನ ಮಾಡಿಲ್ಲ ಅಂತಂದ್ರೆ 84 ಜನ್ಮ ಹೆಚ್ಚಿಗೆ ಸಮಯ ನೀವು ಕಳೆಯೋದು ಯಾರ ಜೊತೆಗೆ? ಈಶ್ವರಿ ಪರಿವಾರದವ್ರ ಜೊತೆಗೇನೆ ಅಲ್ವಾ? ಲೌಕಿಕದವರು ದ್ವಾಪರ ಯುಗ ನಂತರ ಬಂದಂತವ್ರು ಇರ್ಬೋದು, ಹೆಚ್ಚಿಗೆ ಸಮಯ ಯಾರ ಜೊತೆ ಕಳಿಬೇಕು ನೀವು? ಪರಿವಾರದಲ್ಲಿ. ಮದುವೆ ಆಗಿರುವಂತ ಮಹಿಳೆ ಹೆಚ್ಚಿನ ಸಮಯ ಯಾರ ಜೊತೆ ಕಳಿಬೇಕು? ಪತಿ ಜೊತೆಗೆ. ಅಂದಮೇಲೆ ಅವ್ರು ಸರಿ ಇಲ್ಲ ಅಂತಂದು ಕೂಡ ನಾವು ಅಡ್ಜಸ್ಟ್ ಆಗ್ಬಿಟ್ಟು ಹೋಗ್ಬೇಕೋ ಬೇಡವೋ? ಹೋಗ್ಬೇಕು ತಾನೆ. ಹಾಗೆ ಇಲ್ಲೂ ಕೂಡ ನೀವೇನಾಗ್ಬೇಕಾಗ್ತದೆ, ಸಂಸ್ಕಾರ ಮಿಲನವನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ನಮ್ಮ ಲೌಕಿಕದವ್ರು ಯಾರಿದ್ದಾರೆ, ಅಲೌಕಿಕದವ್ರು ಯಾರಿದ್ದಾರೆ, ಅವ್ರು ನಮಗೆ ತೊಂದರೆ ಕೊಡ್ತಾರೆ ಹೇಳುವಂತ ಮನೋಭಾವ ನಿಮ್ಮಲ್ಲಿ ಇರಬಾರದು ಅಲ್ವಾ? ಇವತ್ತು ಲೌಕಿಕದಲ್ಲೂ ಕೂಡ ಏನಾಗತ್ತೆ ಗೊತ್ತಾ, ಅಪ್ಪ ಅಮ್ಮನಲ್ಲೂ ಕೂಡ ಏನು ವಿಕಾರಗಳು ಇರ್ತವೆ, ದ್ವೇಷ ಇರ್ತದೆ, ಅಸೂಯೆ ಇರ್ತದೆ, ಯಾರು ಕೂಡ ಪರ್ಫೆಕ್ಟ್ ಅಲ್ಲ. ಆದ್ರೂ ಕೂಡ ನಮ್ಮ ಅಪ್ಪ ಅಮ್ಮ ಒಳ್ಳೆಯವರು ಹೇಳುವಂತ ಭಾವನೆ ಇರ್ತದೆ. ಮಕ್ಕಳಲ್ಲೂ ಕೂಡ ತಂದೆ ತಾಯಿಗಳ ಬಗ್ಗೆ ತುಂಬಾ ದ್ವೇಷವನ್ನ ಮಾಡ್ತಾ ಇರ್ತಾರೆ, ಆದ್ರೆ ನನ್ನ ಮಕ್ಕಳು ಒಳ್ಳೆಯವರು ಹೇಳುವಂತ ಭಾವನೆ ಯಾರಿಗಿರ್ತದೆ? ಅಪ್ಪ ಅಮ್ಮನಿಗೆ ಇರ್ತದೆ. ಸ್ಕೂಲಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಿರ್ತದೆ, ಆದ್ರೂ ಕೂಡ ಒಳ್ಳೆಯವರು ಹೇಳುವಂತ ಭಾವನೆ ಹಳೆ ಕಾಲದ ಟೀಚರ್ ಅಲ್ಲಿ ಇತ್ತು, ಇವತ್ತಿನ ಟೀಚರ್ಗಳಲ್ಲಿ ಇಲ್ಲ. ಇವತ್ತಿನ ಟೀಚರ್ಗಳಲ್ಲಿ ಎಲ್ಲಿ ಪ್ರಮೋಷನ್ ಜಾಸ್ತಿ ಸಿಗ್ತದೆ, ಎಲ್ಲಿ ಸಂಬಳ ಜಾಸ್ತಿ ಸಿಗ್ತದೆ, ಅದ್ರ ಯಾವಾಗ ರಜೆ ಸಿಗ್ತದೆ, ಅದನ್ನ ನೋಡ್ತಾ ಹೋಗ್ತಾರೆ ಹೊರತು ಮಕ್ಕಳ ಅಭಿವೃದ್ಧಿ ಬಗ್ಗೆ ಅವ್ರೇನ್ ಮಾಡೋದು, ಯೋಚನೆ ಮಾಡೋದು. ಎಲ್ಲಿ ದುಡ್ಡು ಸಂಬಳ ಜಾಸ್ತಿ ಸಿಗ್ತದೆ ಅದು ಮಾತ್ರ ಗಮನ. ಎಲ್ಲರೂ ಧನದಿಂದ ಓಡ್ತಾ ಇದ್ದಾರೆ ಬಿಟ್ರೆ ಬೇರೆ ಗೌರವ, ಮೌಲ್ಯ, ಸ್ನೇಹ ಇದ್ರ ಯಾವ್ದ್ರ ಕಡೆನೂ ಯಾರು ಗಮನವನ್ನ ಕೊಡ್ತಾ ಇಲ್ಲ. ಆದ್ರೆ ನೀವು ಮಕ್ಕಳು ಹಾಗೆ ಆಗಬಾರದು. ಬಾಬಾ ಹೇಳ್ತಾರೆ, ಪರಿವಾರದವರ ಮೇಲೂ ಕೂಡ ನಿಮ್ಗೇನಿರ್ಬೇಕು? ಯಾವ ಪರಿವಾರ?
ಈಶ್ವರಿಯ ಪರಿವಾರ. ಶಿವ ಬಾಬಾ ಬ್ರಹ್ಮ ಬಾಬಾ ಫಸ್ಟ್, ಆಮೇಲೆ ಶಿವ. ಮನಬುದ್ಧಿ ಸಂಸ್ಕಾರ, ಆಮೇಲೆ ಶರೀರ, ಆಮೇಲೆ ವಾತಾವರಣ ವಾಯುಮಂಡಲ, ಆಮೇಲೆ ಪಂಚತತ್ವ, ಆಮೇಲೆ ಸರ್ವ ಆತ್ಮರು ಅಲ್ವಾ. ಯಾವುದೇ ಜಾತಿಯವರು ಇರಲಿ, ಲೌಕಿಕದವರು ಇಲ್ಲ, ಎಲ್ಲರ ಮೇಲೂ ನಮ್ಗೇನಿರ್ಬೇಕು? ನಂಬಿಕೆ, ವಿಶ್ವಾಸ. ಇವರು ನಮಗೆ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಹೇಳುವಂತ ಭಾವನೆ ನಿಮ್ಮಲ್ಲೇ ಇರ್ಲಿ. ಆ ಭಾವನೆ ಇದ್ದಾಗ ಏನಾಗುತ್ತೆ? ಅವ್ರಲ್ಲಿ ದ್ವೇಷ ಭಾವನೆ ಬರೋದಿಲ್ಲ. ಸ್ಕೂಲಲ್ಲಿ ಹೋದಾಗ ಹಳೆ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ ಆದ್ಮೇಲೆ ಯೋಚನೆ ಮಾಡಿ. ನಾವೆಲ್ಲ ಸ್ಕೂಲಿಗೆ ಹೋದಾಗ ಟೀಚರ್ ಒಂದು ಏಟ್ ಕೊಟ್ರೆ ಮನೆಗೆ ಬಂದು ಹೇಳಿದ್ರೆ ಮತ್ತೊಂದು 4 ಬೀಳ್ತಿತ್ತು ನಮಗೆ ಅಲ್ವಾ. ಮತ್ತೆ ಎಳ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಿದ್ರು ಅಂತಂದ್ರೆ, ನನ್ನ ಮಗುಗೆ ಇನ್ನೊಂದು 4 ಬಾರಿಸಿ ಅವ್ರಿಗೆ ಒಳ್ಳೆ ಪಾಠ ಕಲಿಸಿ ಅಂತ ಹೇಳ್ತಿದ್ರು. ಯಾರು? ತಂದೆ ತಾಯಿ. ಆದ್ರೆ ನಾವಿವತ್ತು ನಮ್ಮ ಮಕ್ಕಳಿಗೆ ಯಾರಾದ್ರೂ ಟೀಚರ್ ಬೈದ್ಬಿಟ್ಟು ಹೋಗ್ಬಿಟ್ಟು, ನಮ್ಮ ಮಕ್ಳು ಯಾಕ್ರಿ ಬೈದ್ರಿ ನೀವು ಅಂತ ಏನ್ ಮಾಡ್ತೀವಿ ನಾವು? ನಮ್ಮ ಮಕ್ಕಳ ಪರವಾಗಿ ನಿಲ್ತೀವಿ. ಹೌದು. ಆ ಪರವಾಗಿ ನಿಂತಿರುವಂತ ಕಾರಣದಿಂದ ದೊಡ್ಡವರಾದಾಗ ಅವರು ನಿಮ್ಮನ್ನ ಪರ ಮಾಡ್ಬಿಡ್ತಾರೆ ಅಲ್ವಾ. ಅದನ್ನ ನಾವು ನೋಡ್ತಾ ಇದೀವಿ ತಾನೆ. ಅದ್ ನಮ್ಗೆ ಗೊತ್ತಿರ್ತದೆ ಟೀಚರ್ ಏನ್ ಮಾಡ್ತದೆ ಒಳ್ಳೇದಕ್ಕೋಸ್ಕರ ಅಂತ ನಮ್ಮ ಭಾವನೆ ಇಟ್ಕೊಳ್ಬೇಕಲ್ವಾ ನಾವು. ಹೌದು. ಈಗ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಒಳ್ಳೇದಕ್ಕೋ ಕೆಟ್ಟದಕ್ಕೋ? ಹಿಡ್ಕೊಳ್ಳೆ ಒಳ್ಳೇದ ಕೆಟ್ಟದ? ಒಳ್ಳೇದಕ್ಕೆ ತಾನೆ. ಹಾಗಂತ ಅವ್ರು ನೋವು ಕೊಟ್ಟಿದ್ದಾರೆ ಅಂತ ನಾವು ಅವ್ರ ಜೊತೆ ಗಲಾಟೆ ಮಾಡ್ಲಿಕ್ಕೆ ಆಗತ್ತಾ? ನೀವು ಕಹಿ ಮಾತ್ರೆ ಕೊಟ್ಟಿದ್ದೀರಿ, ಇಂಜೆಕ್ಷನ್ ಕೊಟ್ಟಿದ್ದೀರಿ, ನೀವು ಆಪರೇಷನ್ ಮಾಡ್ಬಿಟ್ಟು ನನ್ನ ಶರೀರವನ್ನ ಕಟ್ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಲಿಕ್ಕೆ ಆಗತ್ತಾ? ಇಲ್ಲ, ಆಗತ್ತೋ ಆಗಲ್ವೋ? ಆಗಲ್ಲ. ಅಂದ್ರೆ ಆರಂಭದಲ್ಲೇನೆ ಆ ಆತ್ಮಗಳ ವೃತ್ತಿಯ ಆಧಾರದಲ್ಲಿ ನಾವು ಹೇಗೆ ಅವ್ರ ಜೊತೆಗೆ ಒಳ್ಳೆಯ ಭಾವನೆಯಿಂದ ಇರ್ತೀವೋ ಅದೇ ರೀತಿ ಪ್ರತಿಯೊಂದು ಆತ್ಮದ ಬಗ್ಗೆನೂ ಕೂಡ ಏನ್ ಮಾಡಿ, ಶುಭ ಭಾವನೆ ಶುಭ ಕಾಮನೆ ಇಲ್ಲಿ ಅವರ ತಪ್ಪು ಅವರ ಕಾಯಿಲೆಗಳಿಂದ ಅವರೇನಾಗ್ಲಿ ಹೊರಗಡೆ ಬರ್ಲಿ ಹೇಳುವಂತ ಮನೋಸ್ಥಿತಿನ ಇಟ್ಕೊಳ್ಳಿ. ಮತ್ತು ಈಶ್ವರೀಯ ಶಕ್ತಿಯನ್ನ ಅವರಿಗೆ ಕೊಡೋದರ ಮೂಲಕ ಅವರಿಗೆ ಪಾಲನೆಯನ್ನ ಮಾಡುವಂತವರಾಗಿ, ಈಶ್ವರೀಯ ಪರಿವಾರದವರು ನಮ್ಮನ್ನ ಕೆಳಗಡೆಗೆ ತುಳಿತಾರೆ ಹೇಳುವಂತ ಯೋಚನೆಯನ್ನ ಮಾಡಬೇಡಿ. ಓಕೆ, ಎಲ್ಲರೂ ನನಗೇನ್ ಮಾಡ್ತಾರೆ? ಒಳ್ಳೇದನ್ನ ಬಯಸ್ತಾರೆ ಅಂತಂದ್ರೆ ನಾನೇನ್ ಮಾಡ್ಬೇಕು? ಅವ್ರಿಗೆ ಒಳ್ಳೇದನ್ನ ಬಯಸ್ಬೇಕಾಗತ್ತೆ. ಆದ್ಮೇಲೆ ಏನಾಗತ್ತೆ ಗೊತ್ತಾ ಸಮಸ್ಯೆ? ನಾವು ಮನೇಲಿ ಇದ್ಬಿಟ್ಟು ನಮ್ಮ ಸೇವಾ ಕೇಂದ್ರದಲ್ಲಿ ಇರೋರು ಸರಿ ಇಲ್ಲ ಅಂತ ಒಂದು 25 ಜನರಿಗೆ ಹೇಳ್ತೀವಿ. ಓಕೆ, ಅವಾಗ ಏನಾಯ್ತು? ಆ ಸಂಕಲ್ಪ ಹೋಗ್ಬಿಟ್ಟು ಯಾರಿಗೆ ತಲುಪತ್ತೆ? ಆತ್ಮನಿಗೆ. ಆವಾಗ ನೀವು ಸಮ್ಮುಖದಲ್ಲಿ ಹೋದಾಗ ಅದನ್ನ ಅವ್ರೇನ್ ಮಾಡ್ತಾರೆ? ನಿಮ್ಗೆ ರಿಟರ್ನ್ ಅನ್ನ ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ಆ ಕೆಲಸವನ್ನ ನಾವೇನ್ ಮಾಡಬಾರ್ದು? ಮಾಡಬಾರ್ದು. ಯಾರೂ ಸರಿ ಇಲ್ಲ ಅಂತ ನಿಮ್ಮ ಬಾಯಲ್ಲಿ ಎಂದಿಗೂ ಕೂಡ ಬರಬಾರದು. ಓಕೆ, ಶಿವಬಾಬನಿಗೆ ಯಾವ ಮಕ್ಕಳು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಿದೆ ಗೊತ್ತಿಲ್ವೋ? ಗೊತ್ತಿದೆ. ಯಾವ ಮಕ್ಕಳು ಇವತ್ತು ಯಜ್ಞದಲ್ಲಿ ಇದ್ದು ನಾಳೆ ದಿನ ಯಜ್ಞದ ಹೆಸರು ಹಾಳು ಮಾಡ್ತಾರೆ ಅಂತ ಬಾಬನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಆದ್ರೂ ಕೂಡ ಬಾಬಾ ಮಧುರ ಮಕ್ಕಳೇ, ಹುಳಿ ಮಕ್ಕಳೇ, ಕಹಿ ಮಕ್ಕಳೇ, ಸಿಟ್ಟಿನ ಮಕ್ಕಳೇ, ಗರ್ವ ಇರೋ ಮಕ್ಕಳೇ ಅಂತ ಹೇಳ್ತಾರ? ಇಲ್ಲ, ಏನ್ ಹೇಳ್ತಾರೆ? ಮದುವೆ ಮಕ್ಕಳೇ ಅಲ್ವಾ. ನೋಡಿ ಆದ್ಮೇಲೆ ಮಕ್ಕಳ ಜೊತೆ ಗಲಾಟೆ ಆದ್ರೂ ಕೂಡ ಅಮ್ಮ ಲಾಸ್ಟಿಗೆ ಎಲ್ಲರನ್ನು ಕರೆದ್ಬಿಟ್ಟು ಊಟ ಕೊಡ್ತಾರಲ್ವಾ, ಎಲ್ಲರನ್ನ ಮಡಿಯಲ್ಲಿ ಇಟ್ಕೊಂಡ್ಬಿಟ್ಟು ಮಲಗಿಸ್ತಾರಲ್ವಾ. ಹಬ್ಬ ಹರಿದಿನಗಳು ಬಂದಾಗ ಎಲ್ಲರಿಗೂ ಒಂದೇ ರೀತಿ ಬಟ್ಟೆಯನ್ನ ಕೊಡ್ತಾರಲ್ವಾ. ಹಣ ಜಾಸ್ತಿ ಕೊಟ್ಟವ್ರಿಗೆ ಒಂದೇ ರೀತಿ ಬಟ್ಟೆ ಮಾಡ್ತಾರ? ಇಲ್ಲ, ಮನುಷ್ಯಾತ್ಮರ ಮಾಡ್ತಾರ, ಅದನ್ನು ಗೊತ್ತಿದೆ, ನನ್ನ ಜೀವನದಲ್ಲೂ ನಾನು ನೋಡಿದ್ದೇನೆ. ಅದೇ ಪರಮಾತ್ಮ ಆ ರೀತಿ ಮಾಡೋದಿಲ್ಲ. ಅದಕ್ಕಾಗಿ ನೀವು ಬಾಪ್ ಸಮಾನ ಆಗಿರುವಂತ ಕಾರಣದಿಂದ ಸರ್ವರಿಗೂ ದಾತ ಆಗಿ ಹೊರತು ಅವರ ಕಡಿಮೆತನವನ್ನ ನೀವೇನ್ ಮಾಡಬಾರ್ದು? ನೋಡಬಾರ್ದು. ಅದನ್ನ ಮನಸ್ಸಿನಲ್ಲೂ ಕೂಡ ಇಟ್ಕೊಳ್ಬಾರ್ದು. ಬೇರೆಯವ್ರಿಗೂ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬಾರದು. ಅಂದ ಮೇಲೆ ನಿಮ್ಗೆ ಪರಿವಾರದವರ ಮೇಲೂ ಕೂಡ ಏನಿರ್ಲಿ? ನಿಶ್ಚಯ ಇರ್ಲಿ. ಇದೇ ಪರಿವಾರದವರು ಇವತ್ತು ಕಾರಣಾಂತರದಿಂದ ಕಾಯಿಲೆ ಬಂದ್ಬಿಟ್ಟು ಅವರಿಗೆ ತೊಂದರೆ ಆಗ್ತಾ ಇದೆ. ಅವರು ಕಾಯಿಲೆಯಿಂದ ಹೊರಗಡೆ ಬರ್ಲಿಕ್ಕೆ ನಾನು ಅವರಿಗೆ ಸಹಯೋಗ ಮಾಡಬೇಕು. ಮುಂದೆ ಇದೇ ಆತ್ಮಗಳು ಸತ್ಯುಗ ತೆಗಿತಾ ಆಗೋದು ನಾವೆಲ್ಲರೂ ಸೇರಿಬಿಟ್ಟು ಏನಾಗಿರ್ತೀವಿ? ಖುಷಿಯಾಗಿರ್ತೀವಿ. ಅದಕ್ಕಾಗಿ ಅವರು ಕಷ್ಟದಿಂದ ದೂರ ಬರ್ಲಿಕ್ಕೆ ನಾನೇನ್ ಮಾಡ್ಬೇಕು? ಅವರಿಗೆ ಸಹಯೋಗವನ್ನ ಕೊಡ್ಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ಅತ್ತೆ ಮಾವನಿಗೆ ಆರೋಗ್ಯ ಸರಿ ಇಲ್ಲ, ಅಪ್ಪ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀರೋ ಕೊಡಲ್ವೋ? ವಯಸ್ಸಾದ ತಾಯಿ ತಂದೆಯವರಿಗೆ ಏನ್ ಮಾಡ್ತೀವಿ? ಸಹಯೋಗ ಕೊಡ್ತೀರಲ್ವಾ?
ಮಕ್ಕಳ ಮೊಮ್ಮಕ್ಕಳ ಮಲಮೂತ್ರವನ್ನ ಸ್ವಚ್ಛ ಮಾಡ್ತೀವಲ್ವಾ, ಅವಾಗ ಬೇಜಾರಾಗತ್ತಾ ನಿಮಗೆ? ಬೇಜಾರಾಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಮನೋಭಾವನೆ ಸರ್ವರಲ್ಲೂ ಇಡಿ, ಅವಾಗ ನಿಮ್ಮ ಮನಸ್ಸೇನಾಗಿರ್ತದೆ, ನಿರಾಳವಾಗಿರ್ತದೆ. ಆವಾಗ ಆತ್ಮದ ಮೇಲೆ ನಿಶ್ಚಯ, ಬಾಬನ ಮೇಲೆ ನಿಶ್ಚಯ, ನಾಮದ ಮೇಲೆ ನಿಶ್ಚಯ, ಪರಿವಾರದ ಮೇಲೆ ನಿಶ್ಚಯ ಪರ್ಫೆಕ್ಟ್ ಆಗಿದ್ರೆ ಯೋಗದ ಸಮಯದಲ್ಲಿ ನಿಮ್ಮ ಮನಬುದ್ಧಿ ಏನಾಗಿರ್ತದೆ, ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ತದೆ, ಬಾಬಾ ಜೊತೆ ಕನೆಕ್ಟ್ ಆಗ್ತದೆ. ಅವಾಗ ಈಶ್ವರ ಸೇವೆ ನಿಮ್ಗೆ ಕರೆಕ್ಟ್ ಆಗಿ ಆಗ್ತಾ ಇರ್ತದೆ. ಯಾವುದೇ ಒಂದು ನಿಶ್ಚಯ ಕಡಿಮೆ ಇದ್ರೂ ಕೂಡ ನೀವು ಗೌರವಯುತವಾಗಿ ಪಾಸ್ ಆಗಲ್ಲ. ಆವಾಗ ಯೋಗದಲ್ಲಿ ಕುತ್ಕೊಂಡಾಗ ಅದೇ ವ್ಯಕ್ತಿ ಅದೇ ವಿಷಯ ಏನಾಗ್ತಾ ಇರ್ತದೆ, ನೆನಪಿಗೆ ಬರ್ತಾ ಇರ್ತದೆ. ಉದಾಹರಣೆಗೆ ಬಾಬನಿಗೆ ಏನೋ ಹೇಳಿದ್ದೀರಾ, ಬಾಬಾ ಈ ಕೆಲಸ ಮಾಡ್ಕೊಡು ಅಂತ ಹೇಳಿದ್ದೀರಾ, ಬಾಬಾ ಮಾಡ್ಕೊಡ್ಲಿಲ್ಲ, ಅವಾಗ ಏನಾಗ್ತದೆ, ಬಾಬಾ ಸರಿ ಇಲ್ಲ, ಬಾಬಾ ಸರಿ ಇಲ್ಲ, ಬಾಬಾ ಸರಿ ಇಲ್ಲ, ಬಾಬಾ ಸರಿ ಇಲ್ಲ ಹೇಳಿದ್ರು ತಾನೆ ನಮ್ ಕೆಲ್ಸ ಅಲ್ವಾ? ಅದ್ರ ಬಾಬಾ ಮಾಡಿಕೊಡ್ದಿದ್ರು ಕೂಡ ಅದ್ರಲ್ಲಿ ಏನಿದೆ, ಏನೋ ಒಂದು ಕಲ್ಯಾಣ ಇದೆ. ಹೀಗೆ 4 ವಿಷಯದಲ್ಲಿ ಯಾರು ಸದಾ ನಿಶ್ಚಯ ಇಟ್ಕೊಂಡ್ಬಿಟ್ಟು ಕರ್ಮವನ್ನು ಮಾಡ್ತಾರೋ ಅವರು ಸದಾ ಸಫಲತಾ ಮೂರ್ತಿಗಳು ಆಗ್ತಾರೆ. ಅದಕ್ಕಾಗಿ ಎಂದೂ ಕೂಡ ನಿಮ್ಮ ಬಗ್ಗೆ ಆಗ್ಲಿ, ತಂದೆ ಬಗ್ಗೆ ಆಗ್ಲಿ, ನಾಟಕದವರಿಗಾಗ್ಲಿ, ಪ್ರತಿ ಸೀನಿನ ಬಗ್ಗೆ ಆಗ್ಲಿ, ಯಾವುದೇ ವ್ಯಕ್ತಿಯ ಬಗ್ಗೆ ನಿಮ್ಗೆ ಸಂಶಯ ಬೇಡ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಿದ್ದಾರೆ, ನನ್ನ ಒಳ್ಳೆಯದಕ್ಕೋಸ್ಕರನೇ ಇದ್ದಾರೆ. ಈ ಪ್ರಪಂಚದಲ್ಲಿ ಯಾರು ಕೆಟ್ಟವರಲ್ಲ. ಲಾಸ್ಟ್ ಒಂದು ವಿಷಯ ತಿಳ್ಕೊಳ್ಳಿ ಆದ್ಮೇಲೆ, ನಾನು ಒಳ್ಳೆಯವನಾದರೆ ಪ್ರಪಂಚನೇ ನನಗೆ ಒಳ್ಳೆಯದು, ನಾನು ಕೆಟ್ಟವನಾದರೆ ಪ್ರಪಂಚನೇ ನನಗೆ ಕೆಟ್ಟದ್ದು. ನನಗೆ ತುಂಬಾ ಕಡೆಯಿಂದ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಏನರ್ಥ? ಒಂದು ವಿಷಯ ಹೇಳಿ, ನನ್ನ ಶರೀರಕ್ಕೆ ತುಂಬಾ ಕಾಯಿಲೆ ಬಂದಿದೆ, ಕಾರಣ ಯಾರು? ನನ್ನ ಶರೀರಕ್ಕೆ ತುಂಬಾ ಕಾಯಿಲೆ ಬಂದಿದೆ, ಕಾರಣ ಯಾರು? ನಾನೇ. ನಾವೇ ಆಗಿರ್ತೀವಿ. ನನ್ನ ಶರೀರಕ್ಕೆ ಬೇಡದೇ ಇರುವಂತ ವಸ್ತುವನ್ನು ನಾನು ಕೊಡ್ತಾ ಇರುವಂತ ಕಾರಣದಿಂದ ನನ್ನ ಕಾಯಿಲೆ ಬರ್ತದೆ. ಹೌದು. ಓಕೆ, ಬೇರೆಯವ್ರು ಏನ್ ಬೇಕಾದ್ರೂ ಕೊಡ್ತೇನೆ ಅಂತ ಹೇಳ್ಬೋದು, ಆದ್ರೆ ನನಗೆ ಏನ್ ಬೇಕು ಬೇಡ ಅಂತ ನಾನ್ ನಿರ್ಣಯ ಮಾಡ್ಬೇಕಲ್ವಾ? ಹಾಗೆ ನನ್ನ ಒಳ್ಳೆದು ನನ್ನ ಕೆಟ್ಟದಕ್ಕೆ ನಾನು ಜವಾಬ್ದಾರಿನೇ ಹೊರತು ಬೇರೆ ಯಾರು ಜವಾಬ್ದಾರಿ ಅಲ್ಲ. ಅದಕ್ಕಾಗಿ ಬೇರೆಯವರಿಗೆ ಬೆರಳು ತೋರಿಸಿದೇನೆ ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡು ಹೋಗ್ತಾ ಇರಿ. ಅವಾಗ ಏನಾಗತ್ತೆ ಗೊತ್ತಾ ಆತ್ಮೀಯರೇ? ಓಕೆ, ಯಾರತ್ತೋ ಒಂದು ದುಷ್ಟ ಗುಣಗಳಿಂದ ಅವರಿಂದ ಆದಷ್ಟು ದೂರ ಇರುವಂತ ಪ್ರಯತ್ನವನ್ನ ಮಾಡಿ. ನ್ಯಾರ ಚಾರ ಎಷ್ಟು ಬೇಕು ಅಷ್ಟೇ ಇರಿ. ಓಕೆನಾ? ತುಂಬಾ ಕ್ಲೋಸ್ ಆಗ್ಲಿಕ್ಕೆ ಹೋಗ್ಬೇಡಿ. ತುಂಬಾ ಕ್ಲೋಸ್ ಆದ್ರೆ ಲೌಕಿಕದಲ್ಲಿ ಅಲೌಕಿಕ ತುಂಬಾ ಕ್ಲೋಸ್ ಆದ್ರೆ ಏನ್ ಮಾಡ್ತೀರಾ, ಅವರಲ್ಲಿರುವಂತ ಕಡಿಮೆತನದ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ. ಬೀಳ್ತದೆ. ತುಂಬಾ ಕ್ಲೋಸ್ ಬಾಬನ್ ಜೊತೆಗಿರಿ. ಉಳಿದವ್ರ ಜೊತೆಗೆ ಎಷ್ಟು ಬೇಕು ಅಷ್ಟೇ. ಅಂಗಡಿಗೆ ಹೋದ್ರಿ, ಐಟಮ್ ತಗೊಂಡ್ರಿ, ದುಡ್ಡು ಕೊಟ್ಟಿ ಬಂದ್ ಬಿಟ್ರಿ, ಮತ್ತೆ ತಿಂಡಿ ತಿಂದ್ರ ಅಂತ ಏನ್ ಮಾಡ್ಬಿಡಿ, ಕೇಳಲಿಕ್ಕೆ ಹೋಗ್ಬಾರ್ದು. ಸೇವಾ ಕೇಂದ್ರಕ್ಕೆ ಹೋಗ್ತೀರಾ, ಹೋಗಿ ನಿಮ್ ಡ್ಯೂಟಿ ಏನಿದೆ ಅಷ್ಟನ್ನ ಮಾಡಿ, ಸೇವೆಯನ್ನ ಮಾಡಿ, ಟಕ್ ಅಂತ ಏನ್ ಮಾಡಿ ಬಂದ್ಬಿಡಿ. ಕುತ್ಕೊಂಡ್ಬಿಟ್ಟು ನಿಮ್ಮ ವೈಯಕ್ತಿಕ ಜೀವನದ ವಿಷಯವನ್ನು ಯಾರಿಗೂ ಕೂಡ ಏನ್ ಮಾಡ್ಬೇಡಿ, ಹೇಳ್ಬೇಡಿ. ನಂಬಿಕೆ ವಿಶ್ವಾಸ ಇಟ್ಕೊಳ್ಬೇಡಿ. ನಂಬಿಕೆ ವಿಶ್ವಾಸ ಕೇವಲ ಯಾರ ಮೇಲೆ ಇರ್ಲಿ, ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ಬಾಬನಿಗೆ ಹೇಳಿ ಹೊರತು ಬೇರೆ ಯಾರಿಗೂ ಕೂಡ ಹೇಳುವಂತ ಪ್ರಯತ್ನವನ್ನ ಮಾಡಬೇಡಿ. ಓಕೆನಾ? ಅದಕ್ಕಾಗಿ ಯಾರು ಕೂಡ ಬಾಬನಷ್ಟು ಸಂಪೂರ್ಣರು ಅಲ್ಲ. ಅದಕ್ಕಾಗಿ ಸಂಪೂರ್ಣವಾಗಿರಿ. ಎಲ್ಲರ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲಿ. ಏನೇ ವಿಷಯಗಳಿದ್ರು ಬಾಬನ ಜೊತೆಗೆ ಏನ್ ಮಾಡಿ ಚರ್ಚೆ ಮಾಡಿ ಬಾಬನಿಂದ ಶ್ರೀಮತವನ್ನ ತೆಗೆದುಕೊಳ್ಳಿ. ಇಷ್ಟು ಮನುಷ್ಯಾತ್ಮರತ ನಿಮ್ಮ ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಿರೋ ಅಷ್ಟು ಸಮಸ್ಯೆಗಳು ಜಟಿಲ ಆಗ್ತಾ ಹೋಗ್ತವೆ, ಕನ್ಫ್ಯೂಷನ್ ಆಗ್ತಾ ಹೋಗ್ತದೆ. ಏನ್ ಮಾಡ್ಬೇಕು ಬಿಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನ್ ಬರ್ತದೆ, ಪ್ರಶ್ನೆಗಳು ಉದ್ಭವ ಹೇಳುವಂಥದ್ದು ಆಗತ್ತೆ. ಅದಕ್ಕಾಗಿ ಎಲ್ಲರ ಮೇಲೂ ನಿಶ್ಚಯ ನಂಬಿಕೆ ಇರ್ಲಿ. ಎಲ್ಲರನ್ನು ಜೊತೆಗೂಡಿಸ್ಬಿಟ್ಟು ನೀವು ತೆಗೆದುಕೊಂಡು ಹೋಗ್ಬೇಕೇ ಹೊರತು ಕೆಲವರ ಜೊತೆಗೆ ಮಾತ್ರ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲರನ್ನ ಜೊತೆಗೂಡಿಸ್ಬಿಟ್ಟು ಹೋದಾಗ ಮಾತ್ರ ನೀವು ರಾಜರಾಗ್ತೀರಾ. ಇಲ್ಲ ಅಂತಂದ್ರೆ ಪ್ರಜೆಗಳು, ಚಾಂಡಾಲರು ಆಗ್ತೀರಾ. ಆ ಊರಲ್ಲಿ ಇರ್ತೀರಾ, ಎಲ್ಲ ಜೊತೆಗೆ ಇರೋದಿಲ್ಲ, ನೀವು ಒಬ್ಬರೇ ಇರ್ತೀರಾ. ಆವಾಗ ನಿಮ್ಗೆ ಆ ಸುಖದ ಪರ್ಸೆಂಟೇಜ್ ಏನಾಗಿರ್ತದೆ, ಕಡಿಮೆ ಇರ್ತದೆ. ಅದಕ್ಕಾಗಿ ನನ್ನ ಜೊತೆಗೆ ನಾನು ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಜೀವನದಲ್ಲೂ ಕೂಡ ತಂದೆ ಮತ್ತು ತಾಯಿ ಆದವ್ರು ತುಂಬಾ ಸಹನೆ ಮಾಡ್ಬೇಕಾಗತ್ತೆ ಅಲ್ವಾ? ಮಕ್ಕಳಷ್ಟು ಸಹನೆ ಮಾಡೋದಿಲ್ಲ. ಆದ್ರೆ ಆ ಕುಟುಂಬವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತಂದಾಗ ತುಂಬಾ ಸಹನೆ ಮಾಡ್ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ವಿಶ್ವ ಕಲ್ಯಾಣ ಮಾಡ್ಬೇಕಾದ್ರೆ ನಾವು ತುಂಬಾ ಸಹನೆ ಮಾಡ್ಬೇಕು. ಬ್ರಹ್ಮ ಬಾಬಾ ಎಷ್ಟು ಸಹನೆ ಮಾಡಿದ್ರಲ್ವಾ, ಶಿವಬಾಬಾ ಎಷ್ಟು ಸಹನೆ ಮಾಡ್ದಲ್ವಾ, ದಾದಿಯವರೆಲ್ಲ ಎಷ್ಟೇ ಸಹನೆ ಮಾಡ್ದಲ್ವಾ, ಊಟ ತಿಂಡಿ ಬಿಟ್ಬಿಟ್ಟು ಹಸಿವು ಬಿಟ್ಬಿಟ್ಟು ಎಷ್ಟು ಸಹನೆ ಮಾಡ್ದಲ್ವಾ, ಎಷ್ಟು ನಿಂದನೆ ಆಯ್ತಲ್ವಾ. ಅದಕ್ಕಾಗಿ ತಾನೇ ಅವ್ರು ಆಯಿಸ್ಟ್ ಪೋಸ್ಟ್ ಅಲ್ಲಿ ಬಂದಿರೋದು.
ನಮ್ಗೆ ಯಾರಾದ್ರೂ ಒಂದ್ ಸ್ವಲ್ಪ ಹೇಳಿದ್ರು ಕೂಡ ನಮ್ಗೆ ಏನಾಗ್ಬಿಡ್ತದೆ, ಸಿಟ್ಟು ಬರ್ತದೆ. ಬೇಜಾರಾಗ್ತದೆ. ಅದು ಎಲ್ಲಾ ಕಡೆಗೂ ಇದೆ. ಅದರ ಬಗ್ಗೆ ತುಂಬಾ ಆಳದಲ್ಲಿ ಹೋಗ್ಬೇಡಿ. ಏನ್ ಮಾಡಿ, ನಿಮ್ಮ ಸಾಧನೆ, ನಿಮ್ಮ ಪುರುಷಾರ್ಥ ಮಾಡ್ತಾ ಅವ್ರು ಏನೇ ಹೇಳಿದ್ರು ಕೂಡ ಸ್ಥೂಲವಾಗಿ ಸೂಕ್ಷ್ಮವಾಗಿ ನಾವೇನ್ ಮಾಡ್ಬೇಕು, ಅವರಿಗೆ ಸಹಯೋಗ ಕೊಡಬೇಕು. ಮತ್ತೆ ನೀವೇನು ಸೇವೆ ಮಾಡ್ತೀರಿ ಈಶ್ವರನನ್ನ ನೋಡ್ಬಿಟ್ಟು ಮಾಡ್ಬೇಕೆ ಹೊರತು ಯಾವುದೇ ವ್ಯಕ್ತಿಯನ್ನ ನೋಡ್ಬಿಟ್ಟು ಮಾಡಬೇಡಿ. ಈಶ್ವರನಿಗೆ ನೀವು ಸೇವೆ ಮಾಡಿದಿರಿ, ಆ ಕರ್ಮದ ಫಲ ಈಶ್ವರ ಕೊಡ್ತಾರೆ. ಮಧ್ಯದವರು ಏನು ಹೇಳ್ತಾರೆ ಅದು ನಿಮಗೆ ಬೇಡ. ಬೇಡ. ನಿಮ್ಮ ಜೀವನ ಯಾರಿಗೋಸ್ಕರ ಇರ್ಲಿ, ಈಶ್ವರನಿಗೋಸ್ಕರ. ಹೀಗೆ 4 ನಿಶ್ಚಯವನ್ನ ಸದಾ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಕರ್ಮದಲ್ಲೂ, ಪ್ರತಿ ಸೆಕೆಂಡಲ್ಲೂ, ಪ್ರತಿ ಘಟನೆಯಲ್ಲೂ ಪಾಸ್ ವಿತ್ ಆನರ್ ಆಗೋದರ ಮೂಲಕ ಸಂಗಮ ಯುಗದ ಸರ್ವಶ್ರೇಷ್ಠ ಸುಖವನ್ನ ಅನುಭವ ಮಾಡಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.